ಒಂದನೇ ಪಾಠ ವಿದ್ಯುತ್ ಪ್ರವಾಹದ ಪರಿಣಾಮಗಳು. ಚೈತನ್ಯದ ರೂಪಾಂತರ ಹೇಗೆ ನಡೆಯುತ್ತದೆ? ಉಪಕರಣ, ಉಪಯೋಗ, ಚೈತನ್ಯದ ರೂಪಾಂತರ ಇವುಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಇಲೆಕ್ಟ್ರಿಕ್ ಬಲ್ಬ್, LED, ಡಿಸ್ಚಾರ್ಜ್ ಲ್ಯಾಂಪ್ ಮುಂತಾದಂತಹ ಬೆಳಕು ಲಭಿಸುವಂತಹ ಉಪಕರಣ. ಇವುಗಳ ಉಪಯೋಗ ಪ್ರಕಾಶ ಲಭಿಸಲು ಅಥವಾ ಬೆಳಕು ಲಭಿಸಲು. ಇದರಲ್ಲಿ ನಡೆಯುವಂತಹ ಚೈತನ್ಯದ ರೂಪಾಂತರ ವಿದ್ಯುತ್ ಚೈತನ್ಯ ಪ್ರಕಾಶ ಚೈತನ್ಯವಾಗಿ ಬದಲಾಗ್ತದೆ. ಅದೇ ರೀತಿ ಇಂಡಕ್ಷನ್ ಕುಕ್ಕರ್, ಇಸ್ತ್ರಿ ಪೆಟ್ಟಿಗೆ, ಸೋಲ್ಡರಿಂಗ್ ಐರನ್ ಮುಂತಾದಂತಹ ಉಷ್ಣೋತ್ಪಾದಕ ಉಪಕರಣಗಳಲ್ಲಿ ಅದರ ಉಪಯೋಗ ಉಷ್ಣ ಲಭಿಸಲು. ಚೈತನ್ಯದ ರೂಪಾಂತರ ವಿದ್ಯುತ್ ಚೈತನ್ಯ ಉಷ್ಣ ಚೈತನ್ಯವಾಗಿ ಬದಲಾಗ್ತದೆ. ಅದೇ ರೀತಿಯಾಗಿ ಸ್ಟೋರೇಜ್ ಬ್ಯಾಟರಿಯನ್ನು ಚಾರ್ಜ್ ಮಾಡುವಂತಹ ಸಮಯದಲ್ಲಿ ವಿದ್ಯುತ್ ಚೈತನ್ಯ ರಾಸಾಯನಿಕ ಚೈತನ್ಯವಾಗಿ ಬದಲಾಗ್ತದೆ. ಮಿಕ್ಸಿ, ಗ್ರೈಂಡರ್, ಫ್ಯಾನ್, ಮೋಟಾರ್ ಮುಂತಾದಂತಹ ಉಪಕರಣಗಳು ಕಾರ್ಯವೆಸಗುವಂತಹ ಸಂದರ್ಭದಲ್ಲಿ ವಿದ್ಯುತ್ ಚೈತನ್ಯ ಯಾಂತ್ರಿಕ ಚೈತನ್ಯವಾಗಿ ರೂಪಾಂತರಗೊಳ್ಳುತ್ತದೆ. ಅದೇ ರೀತಿಯಾಗಿ ಜನರೇಟರ್ ಕಾರ್ಯವೆಸಗುವಾಗ ಯಾಂತ್ರಿಕ ಚೈತನ್ಯ ವಿದ್ಯುತ್ ಚೈತನ್ಯವಾಗಿ ರೂಪಾಂತರಗೊಳ್ಳುತ್ತದೆ. ಸ್ಟೋರೇಜ್ ಬ್ಯಾಟರಿ ಡಿಸ್ಚಾರ್ಜ್ ಆಗುವಂತಹ ಸಂದರ್ಭದಲ್ಲಿ ರಾಸಾಯನಿಕ ಚೈತನ್ಯ ವಿದ್ಯುತ್ ಚೈತನ್ಯವಾಗಿ ಬದಲಾಗ್ತದೆ. ಲೌಡ್ ಸ್ಪೀಕರ್ ಕಾರ್ಯವೆಸಗುವಾಗ ವಿದ್ಯುತ್ ಚೈತನ್ಯ ನಾದ ಚೈತನ್ಯವಾಗಿ ಬದಲಾಗ್ತದೆ. ಮೈಕ್ರೋಫೋನ್ ಕಾರ್ಯವೆಸಗುವಾಗ ನಾದ ಚೈತನ್ಯ ವಿದ್ಯುತ್ ಚೈತನ್ಯವಾಗಿ ಬದಲಾಗ್ತದೆ. ಇನ್ನು ಯೂನಿಟ್ ಸಮಯದಲ್ಲಿ ಒಂದು ವಾಹಕದ ಮೂಲಕ ಪ್ರವಹಿಸುವ ಚಾರ್ಜಿನ ಪರಿಮಾಣವು ವಿದ್ಯುತ್ ಪ್ರವಾಹದ ತೀವ್ರತೆಯಾಗಿದೆ. ವಿದ್ಯುತ್ ಪ್ರವಾಹದ ತೀವ್ರತೆ I ಸಮ ಚಾರ್ಜಿನ ಪರಿಮಾಣ Q ಭಾಗಿಸು ಸಮಯ T. I ಸಮ Q ಭಾಗಿಸು T. ಇನ್ನು ಜೂಲನ ನಿಯಮ. ವಿದ್ಯುತ್ ಪ್ರವಹಿಸುವ ಒಂದು ವಾಹಕದಲ್ಲಿ ಉತ್ಪಾದಿಸಲ್ಪಡುವ ಉಷ್ಣದ ಪರಿಮಾಣವು ವಿದ್ಯುತ್ ಪ್ರವಾಹದ ತೀವ್ರತೆಯ ವರ್ಗ, ವಾಹಕದ ಪ್ರತಿರೋಧ, ವಿದ್ಯುತ್ ಪ್ರವಹಿಸುವ ಸಮಯ ಎಂಬುವುಗಳ ಗುಣಲಬ್ಧಕ್ಕೆ ಸಮಾನುಪಾತಿಕವಾಗಿರುವುದು. H ಸಮಾನುಪಾತಿಕವಾಗಿದೆ I²RT. H ಸಮ I²RT ಜೂಲ್. I ಆಂಪಿಯರ್ ಯೂನಿಟ್ನಲ್ಲಿರುವ ವಿದ್ಯುತ್ ಪ್ರವಾಹದ ತೀವ್ರತೆ R ಓಮ್ ಎಂಬ ಯೂನಿಟ್ನಲ್ಲಿರುವ ಪ್ರತಿರೋಧವನ್ನು ಮತ್ತು T ಸೆಕೆಂಡ್ ಯೂನಿಟ್ನಲ್ಲಿರುವ ಸಮಯವನ್ನು ಸೂಚಿಸುತ್ತದೆ. H ಸಮ I²RT ಜೂಲನ ನಿಯಮ. ಇದಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು P ಸಮ W ಭಾಗಿಸು T. P ಅಂದರೆ ಶಕ್ತಿ, W ಅಂದರೆ ಮಾಡಲ್ಪಟ್ಟ ಕೆಲಸ, T ಅಂದರೆ ಸಮಯ. P ಸಮ V ಗುಣಿಸು Q ಭಾಗಿಸು T. ಇಲ್ಲಿ V ಅಂದರೆ ವಿಭವಾಂತರ. P ಸಮ VI. H ಸಮ VIT. V ಸಮ IR. H ಸಮ IR ಗುಣಿಸು IT ಸಮ I²RT. I ಸಮ Q ಭಾಗಿಸು T. ಇವುಗಳೆಲ್ಲ ಲೆಕ್ಕವನ್ನು ಮಾಡಲು ಸಹಾಯ ಮಾಡುವಂತಹ ಸೂತ್ರಗಳು. ಇನ್ನು ಪ್ರತಿರೋಧಕಗಳ ಕ್ರಮೀಕರಣ. ಒಂದನೆಯದು ಶ್ರೇಣಿ ಜೋಡಣೆ. ಒಂದರ ನಂತರ ಮತ್ತೊಂದನ್ನು ಸೇರಿಸುವುದು ಶ್ರೇಣಿ ಜೋಡಣೆ. ಪ್ರತಿರೋಧಕಗಳನ್ನು ಶ್ರೇಣಿ ರೀತಿಯಲ್ಲಿ ಜೋಡಿಸಿದಾಗ ಫಲಿತ ಪ್ರತಿರೋಧವು ಪ್ರತಿರೋಧಕಗಳ ಒಟ್ಟು ಮೊತ್ತವಾಗಿರುವುದು. ಪ್ರತಿರೋಧಕಗಳ ಬೆಲೆ ಸಮಾನವಾಗಿದ್ದರೆ ಬೆಲೆಯನ್ನು ಪ್ರತಿರೋಧಕಗಳ ಸಂಖ್ಯೆಯಿಂದ ಗುಣಿಸಿದರೆ ಫಲಿತ ಪ್ರತಿರೋಧ ಸಿಗುವುದು. ಫಲಿತ ಪ್ರತಿರೋಧ ಕಂಡುಹಿಡಿಯಬೇಕಿದ್ರೆ ಎಲ್ಲ ಪ್ರತಿರೋಧಕಗಳ ಬೆಲೆಯನ್ನು ಕೂಡಿಸಬೇಕು. ಪ್ರತಿರೋಧಕಗಳು ಶ್ರೇಣಿ ರೀತಿಯಲ್ಲಿ ಕ್ರಮೀಕರಿಸಲ್ಪಟ್ಟಿದ್ರೆ. ಎರಡನೆಯ ಕ್ರಮೀಕರಣ ಸಮಾನಾಂತರ ಜೋಡಣೆ. R ಪ್ರತಿರೋಧವಿರುವ N ಪ್ರತಿರೋಧಕಗಳನ್ನು ಸಮಾನಾಂತರ ರೀತಿಯಲ್ಲಿ ಜೋಡಿಸಿದರೆ ಫಲಿತ ಪ್ರತಿರೋಧ R ಸಮ R ಭಾಗಿಸು N ಆಗಿರುವುದು. N ಎಂಬುದು ಪ್ರತಿರೋಧಕಗಳ ಸಂಖ್ಯೆಯಾಗಿದೆ. ಇಲ್ಲಿ R ಎಂಬುದು ಒಂದು ಪ್ರತಿರೋಧಕದ ಪ್ರತಿರೋಧ. ಪ್ರತಿರೋಧಕಗಳನ್ನು ಸಮಾನಾಂತರವಾಗಿ ಜೋಡಿಸುವಾಗ ಒಂದು ಪ್ರತಿರೋಧಕದ ಪ್ರತಿರೋಧ R ಅಂತೇಳಿ ಕೊಟ್ಟಿದ್ರೆ ನಮಗೆ ಫಲಿತ ಪ್ರತಿರೋಧವನ್ನು ಕಂಡುಹಿಡಿಯುವಂತಹ ಸೂತ್ರ R ಸಮ R ಭಾಗಿಸು N ಆಗಿರ್ತದೆ. ಇನ್ನು ಫಲಿತ ಪ್ರತಿರೋಧವನ್ನು ಕಂಡುಹಿಡಿಯೋದು 1/R ಸಮ 1/R1 ಕೂಡಿಸು 1/R2. ಪ್ರತಿರೋಧಕಗಳು ಸಮಾನಾಂತರವಾಗಿ ಜೋಡಿಸಿರುವಾಗ ಫಲಿತ ಪ್ರತಿರೋಧ ಕಡಿಮೆ ಆಗ್ತದೆ. ಅದೇ ರೀತಿಯಾಗಿ ಪ್ರತಿರೋಧಕಗಳನ್ನು ಶ್ರೇಣಿ ರೀತಿಯಲ್ಲಿ ಜೋಡಿಸಿದರೆ
ಫಲಿತ ಪ್ರತಿರೋಧ ಹೆಚ್ಚಿರ್ತದೆ. ವಿದ್ಯುತ್ತಿನ ಉಷ್ಣ ಪರಿಣಾಮ. ಉಷ್ಣೋತ್ಪಾದಕ ಉಪಕರಣ. ಉಷ್ಣೋತ್ಪಾದಕ ಉಪಕರಣವಾಗಿ ನಾವು ನಿಕ್ರೋಮನ್ನು ಉಪಯೋಗಿಸ್ತೇವೆ. ಹೀಟಿಂಗ್ ಕಾಯಿಲ್ಗಳನ್ನು ನಿಕ್ರೋಮ್ನಿಂದ ತಯಾರಿಸಲಾಗಿದೆ. ನಿಕ್ರೋಮ್ ಎಂಬುದು ನಿಕ್ಕೆಲ್, ಕ್ರೋಮಿಯಂ, ಕಬ್ಬಿಣ, ಮ್ಯಾಂಗನೀಸ್ ಎಂಬಿ ಲೋಹಗಳ ಮಿಶ್ರಲೋಹವಾಗಿದೆ. ಈ ನಿಕ್ರೋಮ್ನ ವಿಶೇಷತೆ ಒಂದು ಅಧಿಕ ರೆಸಿಸ್ಟಿವಿಟಿ, ಅಧಿಕ ದ್ರವೀಕರಣ ಬಿಂದು, ಕೆಂಪಗೆ ಕಾದ ಸ್ಥಿತಿಯಲ್ಲಿ ಉತ್ಕರ್ಷಣೆಗೆ ಒಳಗಾಗದೆ ತುಂಬ ಸಮಯದವರೆಗೆ ನಿಲ್ಲುವ ಸಾಮರ್ಥ್ಯ. ರಕ್ಷಕ ಫ್ಯೂಸ್. ರಕ್ಷಕ ಫ್ಯೂಸ್ಗಿಂತ ಮೊದಲು ನಾವು ಶಾರ್ಟ್ ಸರ್ಕ್ಯೂಟ್ ಮತ್ತು ಓವರ್ಲೋಡಿಂಗ್ ಅಂದರೆ ಏನು ಅಂತೇಳಿ ತಿಳ್ಕೊಳ್ಬೇಕು. ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಮತ್ತು ನೆಗೆಟಿವ್ ಟರ್ಮಿನಲ್ಗಳ ನಡುವೆ ಅಥವಾ ಎರಡು ವಿದ್ಯುತ್ ತಂತಿಗಳ ನಡುವೆ ಪ್ರತಿರೋಧ ಇಲ್ಲದೆ ಪರಸ್ಪರ ಸಂಪರ್ಕಕ್ಕೆ ಬರುವುದನ್ನು ಶಾರ್ಟ್ ಸರ್ಕ್ಯೂಟ್ ಎನ್ನುವರು. ಒಂದು ಸರ್ಕ್ಯೂಟ್ನಲ್ಲಿ ತಾಳಿಕೊಳ್ಳುವುದಕ್ಕೆ ಸಾಧ್ಯವಿರುವುದಕ್ಕಿಂತಲೂ ಹೆಚ್ಚು ಪವರ್ ಇರುವ ಉಪಕರಣಗಳು ಕಾರ್ಯವೆಸಗುವಂತೆ ಮಾಡುವುದನ್ನು ಓವರ್ಲೋಡಿಂಗ್ ಅಂತೇಳಿ ಹೇಳ್ತಾರೆ. ರಕ್ಷಕ ಫ್ಯೂಸ್ನ ಒಂದು ಪ್ರಧಾನ ಭಾಗವು ಫ್ಯೂಸ್ ವೈರ್. ಫ್ಯೂಸ್ ವೈರ್ ಅನ್ನು ತಯಾರಿಸಿರುವುದು ತವರ ಮತ್ತು ಸೀಸದ ಮಿಶ್ರಲೋಹದಿಂದ. ತವರ ಮತ್ತು ಸೀಸದ ಮಿಶ್ರಲೋಹ ಫ್ಯೂಸ್ ವೈರ್. ಫ್ಯೂಸ್ ವೈರ್ ಅನ್ನು ತಯಾರಿಸಲು ಸೂಕ್ತವಾದ ಮಿಶ್ರಲೋಹವನ್ನು ಉಪಯೋಗಿಸುವರು. ಫ್ಯೂಸ್ ವೈರ್ನ ದ್ರವೀಕರಣ ಬಿಂದು ಕಡಿಮೆಯಾಗಿರುತ್ತದೆ. ಪ್ರತಿಯೊಂದು ಮಂಡಲದಲ್ಲೂ ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹಕ್ಕೆ ಅನುಗುಣವಾದಂತಹ ಫ್ಯೂಸ್ ವೈರ್ ಅನ್ನು ಉಪಯೋಗಿಸ್ತಾರೆ. ಹಾಗಿದ್ರೆ ಫ್ಯೂಸ್ ವೈರ್ ಅಂದ್ರೇನು? ಒಂದು ಮಂಡಲದ ಮೂಲಕ ಮಿತಿಮೀರಿದ ವಿದ್ಯುತ್ ಪ್ರವಾಹ ಉಂಟಾಗುವುದರಿಂದ ಎದುರಾಗುವ ಅಪಘಾತಗಳಿಂದ ನಮ್ಮನ್ನು ಮತ್ತು ಉಪಕರಣಗಳನ್ನು ರಕ್ಷಿಸುವ ವ್ಯವಸ್ಥೆಯು ರಕ್ಷಕ ಫ್ಯೂಸ್ ಆಗಿದೆ. ಹಾಗಿದ್ರೆ ಈ ರಕ್ಷಕ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಒಂದು ಮಂಡಲದಲ್ಲಿ ಜೋಡಿಸಿದ ಫ್ಯೂಸಿನ ಮೂಲಕ ವಿದ್ಯುತ್ ಪ್ರವಹಿಸುವಷ್ಟು ಕಾಲ ಫ್ಯೂಸ್ ವೈರ್ನಲ್ಲಿ ಸಣ್ಣ ಪ್ರಮಾಣದ ಉಷ್ಣ ಉತ್ಪಾದಿಸಲ್ಪಡುವುದು. ಈ ಉಷ್ಣವು ಸುತ್ತಲೂ ಪ್ರಸಾರವಾಗುವುದು. ಮಂಡಲದಲ್ಲಿ ಮಿತಿಗಿಂತ ಹೆಚ್ಚು ವಿದ್ಯುತ್ ಪ್ರವಹಿಸುವಾಗ ಹೆಚ್ಚಿನ ಉಷ್ಣ ಉತ್ಪಾದಿಸಲ್ಪಡುವುದು. ಪ್ರಸಾರದ ಮೂಲಕ ನಷ್ಟವಾಗುವುದಕ್ಕಿಂತ ಹೆಚ್ಚು ಉಷ್ಣವು ಯೂನಿಟ್ ಸಮಯದಲ್ಲಿ ಉತ್ಪಾದಿಸಲ್ಪಡುವುದರಿಂದ ಫ್ಯೂಸ್ ವೈರ್ ಕರಗುವುದು. ಇದು ರಕ್ಷಕ ಫ್ಯೂಸ್ನ ಕಾರ್ಯ. ಆಂಪಿಯರೇಜ್ ಅಂದರೆ ಒಂದು ಉಪಕರಣದ ಪವರ್ ಮತ್ತು ಅದಕ್ಕೆ ಒದಗಿಸುವ ವೋಲ್ಟೇಜ್ಗಳ ನಿಷ್ಪತ್ತಿಯು ಆ ಉಪಕರಣದ ಆಂಪಿಯರೇಜ್ ಆಗಿದೆ. ವಿದ್ಯುತ್ ಪವರ್. ಯೂನಿಟ್ ಸಮಯದಲ್ಲಿ ಒಂದು ವಿದ್ಯುತ್ ಉಪಕರಣವು ಉಪಯೋಗಿಸುವ ವಿದ್ಯುತ್ ಚೈತನ್ಯವು ವಿದ್ಯುತ್ ಪವರ್ ಆಗಿದೆ. ವಿದ್ಯುತ್ ಪವರ್ ಕಂಡುಹಿಡಿಯುವ ಸೂತ್ರ P/W/T. P/H/T. P/I²R. P/V²/R. P/VI. ಆಂಪಿಯರೇಜ್ ವಾಟೇಜ್/ವೋಲ್ಟೇಜ್ W/V. ಇನ್ನು ವಿದ್ಯುತ್ ಪ್ರವಾಹದ ಪ್ರಭಾ ಪರಿಣಾಮ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಉದಾಹರಣೆ. ಸಾಮಾನ್ಯ ವೋಲ್ಟೇಜಿನಲ್ಲಿ ಫಿಲಮೆಂಟ್ ಲ್ಯಾಂಪ್ಗಳ ಫಿಲಮೆಂಟ್ ಬಿಸಿಯಾಗಿ ಬೆಳಕನ್ನು ನೀಡುವುದು. ಆದುದರಿಂದ ಇಂತಹ ಲ್ಯಾಂಪ್ಗಳನ್ನು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗಳು ಅಥವಾ ಉಷ್ಣದಿಂದ ಬೆಳಗುವವುಗಳು ಎನ್ನುವರು. ಇದರಲ್ಲಿ ಟಂಗ್ಸ್ಟನ್ ಲೋಹದಿಂದ ತಯಾರಿಸಿದ ಫಿಲಮೆಂಟ್ ಅನ್ನು ಉಪಯೋಗಿಸುವರು. ಟಂಗ್ಸ್ಟನ್ಗೆ ಬಿಸಿಯಾಗಿ ಬಹಳ ಸಮಯ ಬಿಳಿ ಬೆಳಕನ್ನು ನೀಡಲು ಸಾಧ್ಯವಿದೆ. ಫಿಲಮೆಂಟ್ನ ಉತ್ಕರ್ಷಣೆಯನ್ನು ಇಲ್ಲದಂತೆ ಮಾಡಲು ಬಲ್ಬಿನ ಒಳಭಾಗವನ್ನು ನಿರ್ವಾತಗೊಳಿಸುವರು. ಬಾಷ್ಪೀಕರಣವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಬಲ್ಬಿನಲ್ಲಿ ಕಡಿಮೆ ಒತ್ತಡದಲ್ಲಿ ಜಡ ಅನಿಲಗಳನ್ನು ತುಂಬಿಸುವರು. ಆದರೆ ಈಗ ಸಾಮಾನ್ಯವಾಗಿ ನೈಟ್ರೋಜನ್ ಅನಿಲವನ್ನು ಇದಕ್ಕಾಗಿ ಬಳಸಲಾಗುತ್ತದೆ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಗಳಲ್ಲಿ ಫಿಲಮೆಂಟ್ ಆಗಿ ಟಂಗ್ಸ್ಟನ್ ಅನ್ನು ನಾವು ಉಪಯೋಗಿಸ್ತೇವೆ. ಇದಕ್ಕೆ ಕಾರಣ ಒಂದು ಟಂಗ್ಸ್ಟನ್ನ ಅಧಿಕ ರೆಸಿಸ್ಟಿವಿಟಿ, ಅಧಿಕ ದ್ರವೀಕರಣ ಬಿಂದು, ಸಪೂರವಾದ ತಂತಿಗಳಾಗಿ ಮಾಡಲು ಸಾಧ್ಯವಿದೆ, ಬಿಸಿಯಾಗಿ ಬಿಳಿ ಬೆಳಕನ್ನು ಬಿಡುಗಡೆ ಮಾಡುವಂತಹ ಸಾಮರ್ಥ್ಯ. ಇನ್ನು ಇನ್ಕ್ಯಾಂಡಿಸೆಂಟ್ ಲ್ಯಾಂಪಿನಲ್ಲಿ ವಿದ್ಯುತ್ತಿನ ಬಹುಪಾಲು ಉಷ್ಣ ರೂಪದಲ್ಲಿ ನಷ್ಟ ಆಗುತ್ತದೆ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪಿನಲ್ಲಿ ಫಿಲಮೆಂಟ್ ಆಗಿ ನಿಕ್ರೋಮ್ ಅನ್ನು ಉಪಯೋಗಿಸುವುದಿಲ್ಲ. ಯಾಕೆಂದರೆ ನಿಕ್ರೋಮ್ ಬಿಸಿಯಾಗಿ ಬೆಳಕನ್ನು ಬಿಡುಗಡೆ ಮಾಡುವುದಿಲ್ಲ. ಟಂಗ್ಸ್ಟನ್ ಮಾತ್ರ ಬಿಸಿಯಾದಾಗ ಬಿಳಿ ಬೆಳಕನ್ನು ಬಿಡುಗಡೆ ಮಾಡುತ್ತದೆ.
ಡಿಸ್ಚಾರ್ಜ್ ಲ್ಯಾಂಪ್ಗಳು ಒಂದು ಗಾಜಿನ ನಳಿಗೆಯೊಳಗೆ ಇಲೆಕ್ಟ್ರೋಡುಗಳನ್ನು ಅಳವಡಿಸಿದವುಗಳು ಡಿಸ್ಚಾರ್ಜ್ ಲ್ಯಾಂಪ್ಗಳಾಗಿವೆ. ಇವುಗಳಲ್ಲಿ ತುಂಬಿಸಿದ ಅನಿಲದಲ್ಲಿ ಜರುಗುವ ವಿದ್ಯುತ್ ಡಿಸ್ಚಾರ್ಜ್ನಿಂದಾಗಿ ಇವುಗಳು ಬೆಳಕನ್ನು ಹೊರಸೂಸುತ್ತವೆ. ಉನ್ನತ ವಿದ್ಯುತ್ ವಿಭವಾಂತರವನ್ನು ನೀಡುವಾಗ ಅನಿಲದ ಅಣುಗಳು ಉನ್ನತ ಚೈತನ್ಯ ಮಟ್ಟಕ್ಕೆ ತಲುಪುತ್ತದೆ ಮತ್ತು ಇಂತಹ ಅಣುಗಳು ಸಾಮಾನ್ಯ ಚೈತನ್ಯ ಮಟ್ಟಕ್ಕೆ ಮರಳಿ ಸ್ಥಿರತೆಯನ್ನು ಗಳಿಸುವಾಗ ವಿಕಿರಣ ರೂಪದಲ್ಲಿ ಚೈತನ್ಯವನ್ನು ಹೊರಸೂಸುತ್ತವೆ. ಚೈತನ್ಯ ಮಟ್ಟದ ವ್ಯತ್ಯಾಸಕ್ಕೆ ಅನುಸಾರವಾಗಿ ವಿವಿಧ ಬಣ್ಣದ ಬೆಳಕನ್ನು ಮತ್ತು ಇತರ ವಿಕಿರಣಗಳನ್ನು ನೀಡುತ್ತವೆ. ಇನ್ನು ಎಲ್ಇಡಿ, ಲೈಟ್ ಎಮಿಟಿಂಗ್ ಡಯೋಡ್, ಅದರ ವಿಶೇಷತೆಗಳು. ಎಲ್ಇಡಿ ಲೈಟ್ ಎಮಿಟಿಂಗ್ ಡಯೋಡ್ಗಳಾಗಿವೆ. ಫಿಲಮೆಂಟ್ ಇಲ್ಲದ ಕಾರಣ ಉಷ್ಣ ರೂಪದಲ್ಲಿ ಚೈತನ್ಯ ನಷ್ಟವಾಗುವುದಿಲ್ಲ. ಪಾದರಸ ಇಲ್ಲದ ಕಾರಣ ಪರಿಸರಕ್ಕೆ ಹಾನಿಕರವಲ್ಲ. ಕಡಿಮೆ ವಿದ್ಯುತ್ ಚೈತನ್ಯ ಸಾಕಾಗುವುದು, ಹೆಚ್ಚು ಬಾಳಿಕೆ ಬರುವುದು. ಎರಡನೇ ಪಾಠ ವಿದ್ಯುತ್ ಕಾಂತೀಯ ಪರಿಣಾಮ. ದಂಡಕಾಂತ ಮತ್ತು ವಿದ್ಯುತ್ ಕಾಂತ. ಕಾಂತಕ್ಕೆ ಎರಡು ಧ್ರುವಗಳಿವೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಒಂದು ದಿಕ್ಸೂಚಿಯನ್ನು ಉಪಯೋಗಿಸಿ ಕಾಂತಕ್ಷೇತ್ರದ ಇರುವಿಕೆಯನ್ನು ಮತ್ತು ಧ್ರುವವನ್ನು ತಿಳಿಯಬಹುದು. ವಿದ್ಯುತ್ ಕಾಂತದ ಕಾಂತಶಕ್ತಿಯು ತಾತ್ಕಾಲಿಕವಾಗಿದೆ. ದಂಡಕಾಂತದ ಕಾಂತಶಕ್ತಿಯು ಶಾಶ್ವತವಾಗಿದೆ. ಒಂದು ವಿದ್ಯುತ್ ಕಾಂತದ ಸುರುಳಿಗಳ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುವುದು. ಒಂದು ವಾಹಕದ ಮೂಲಕ ವಿದ್ಯುತ್ ಹರಿಯುವಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ರೂಪುಗೊಳ್ಳುವುದು. ವಿದ್ಯುತ್ ಪ್ರವಹಿಸುವ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ರೂಪುಗೊಳ್ಳುತ್ತದೆ. ಈ ಕಾಂತಕ್ಷೇತ್ರ ಮತ್ತು ಕಾಂತಸೂಜಿಯ ಸುತ್ತಲಿರುವ ಕಾಂತಕ್ಷೇತ್ರಗಳ ಪರಸ್ಪರ ಪ್ರಭಾವದಿಂದಾಗಿ ಕಾಂತಸೂಜಿಯು ವಿಕ್ಷೇಪಿಸುವುದು. ಇನ್ನು ಜೇಮ್ಸ್ ಕ್ಲರ್ಕ್ ಮ್ಯಾಕ್ಸ್ವೆಲ್ನ ಬಲಗೈ ಹೆಬ್ಬೆರಳು ನಿಯಮ. ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಶೆಯಲ್ಲಿರುವಂತೆ ವಾಹಕವನ್ನು ಬಲಗೈಯಲ್ಲಿ ಹಿಡಿಯುವುದಾಗಿ ಭಾವಿಸಿದರೆ ವಾಹಕವನ್ನು ಸುತ್ತಿಕೊಂಡಿರುವ ಇತರ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ. ಇದೇ ನಿಯಮವು ಮ್ಯಾಕ್ಸ್ವೆಲ್ನ ಬಲಗೈ ಸ್ಕ್ರೂ ನಿಯಮ ಎಂದು ತಿಳಿಯಲ್ಪಡುವುದು. ಒಂದು ಬಲಗೈ ಸ್ಕ್ರೂವನ್ನು ತಿರುಗಿಸಿ ಗಟ್ಟಿ ಮಾಡುವಾಗ ಸ್ಕ್ರೂ ಚಲಿಸುವ ದಿಕ್ಕನ್ನು ವಿದ್ಯುತ್ತಿನ ಪ್ರವಾಹ ದಿಶೆಯಾಗಿ ಪರಿಗಣಿಸಿದರೆ ಸ್ಕ್ರೂ ತಿರುಗುವ ದಿಕ್ಕು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುವುದು. ಇನ್ನು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ಮಧ್ಯೆ ಇರುವಂತಹ ಸಂಬಂಧ. ತಂತಿ ಸುರುಳಿಗಳಲ್ಲಿರುವ ವಿದ್ಯುತ್ ಪ್ರವಾಹವು ಪ್ರದಕ್ಷಿಣಾಕಾರದಲ್ಲಿದ್ದರೆ ಕಾಂತಕ್ಷೇತ್ರದ ರೇಖೆಗಳ ದಿಕ್ಕು ಹೊರಗಿನಿಂದ ಸುರುಳಿಯ ಒಳಭಾಗಕ್ಕೆ ಇರುವುದು. ಆದರೆ ವಿದ್ಯುತ್ ಪ್ರವಾಹವು ಅಪ್ರದಕ್ಷಿಣಾಕಾರದಲ್ಲಿದ್ದರೆ ಕಾಂತಕ್ಷೇತ್ರ ರೇಖೆಗಳ ದಿಕ್ಕು ತಂತಿ ಸುರುಳಿಯ ಒಳಗಿನಿಂದ ಹೊರಭಾಗಕ್ಕೆ ಆಗಿರುವುದು. ಕಾಂತಶಕ್ತಿಯ ಮೇಲೆ ಪ್ರಭಾವ ಬೀರುವ ಘಟಕಗಳು. ವಿದ್ಯುತ್ ಪ್ರವಹಿಸುವ ವಾಹಕದ ಸುರುಳಿಯಲ್ಲಿರುವ ಸುತ್ತುಗಳ ಸಂಖ್ಯೆ ಮತ್ತು ವಾಹಕದಲ್ಲಿರುವ ವಿದ್ಯುತ್ ಪ್ರವಾಹ ತೀವ್ರತೆ ಹೆಚ್ಚುವಾಗ ಕಾಂತಕ್ಷೇತ್ರದ ಶಕ್ತಿ ಹೆಚ್ಚುವುದು. ಸಾಲೆನಾಯ್ಡ್. ವಿದ್ಯುತ್ ಪ್ರವಹಿಸುವ ಸಾಲೆನಾಯ್ಡ್ನಲ್ಲಿ ಪ್ರದಕ್ಷಿಣಾಕಾರದಲ್ಲಿ ವಿದ್ಯುತ್ ಪ್ರವಹಿಸುವ ತುದಿಯು ದಕ್ಷಿಣ ಧ್ರುವ ಮತ್ತು ಅಪ್ರದಕ್ಷಿಣಾಕಾರದಲ್ಲಿ ವಿದ್ಯುತ್ ಪ್ರವಹಿಸುವ ತುದಿಯು ಉತ್ತರ ಧ್ರುವವಾಗಿರುವುದು. ಇಲ್ಲಿ ಉತ್ತರ ಧ್ರುವ, ಇಲ್ಲಿ ದಕ್ಷಿಣ ಧ್ರುವ. ಇದೊಂದು ಸಾಲೆನಾಯ್ಡ್. ಇಲ್ಲಿ ಸಾಲೆನಾಯ್ಡ್ನ ಒಂದು ಬದಿಯನ್ನು ಕೊಟ್ಟಿದ್ದಾರೆ. ಇದು ದಕ್ಷಿಣ ಧ್ರುವ. ಈ ರೀತಿಯಾಗಿ ವಿದ್ಯುತ್ ಹರಿಯುತ್ತದೆ. ದಕ್ಷಿಣ ಧ್ರುವ. ಅದೇ ರೀತಿಯಾಗಿ ಇಲ್ಲಿ ಉತ್ತರ ಧ್ರುವ, ವಿದ್ಯುತ್ ಈ ರೀತಿಯಾಗಿ ಹರಿಯುತ್ತದೆ. ಇನ್ನು ಫ್ಲೆಮಿಂಗ್ನ ಎಡಗೈ ನಿಯಮ. ಎಡಗೈಯ ಹೆಬ್ಬೆರಳು, ತೋರು ಬೆರಳು ಹಾಗೂ ನಡು ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಬರುವಂತೆ ಹಿಡಿಯಬೇಕು. ಇದರಲ್ಲಿ ತೋರು ಬೆರಳು ಫೋರ್ ಫಿಂಗರ್ ಕಾಂತಕ್ಷೇತ್ರದ ದಿಕ್ಕನ್ನು ಮತ್ತು ನಡು ಬೆರಳು ಮಿಡಿಲ್ ಫಿಂಗರ್ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವುದಾದರೆ ಹೆಬ್ಬೆರಳು ವಾಹಕದಲ್ಲಿ ಪ್ರಯೋಗಿಸಲ್ಪಡುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಇಲ್ಲಿ ಬಲದ ದಿಕ್ಕು, ಕಾಂತಕ್ಷೇತ್ರ ದಿಕ್ಕು, ವಿದ್ಯುತ್ ಪ್ರವಾಹದ ದಿಕ್ಕು. ಇನ್ನು ಮೋಟಾರ್ ತತ್ವ. ಒಂದು ಕಾಂತಕ್ಷೇತ್ರದಲ್ಲಿರಿಸಿದ ಸ್ವತಂತ್ರವಾಗಿ ಚಲಿಸಲು ಸಾಧ್ಯವಿರುವ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸುವಾಗ ವಾಹಕದಲ್ಲಿ ಒಂದು ಬಲ ಪ್ರಯೋಗಿಸಲ್ಪಡುವುದು ಮತ್ತು ಅದು ಚಲಿಸುವುದು. ಇದು ಮೋಟಾರ್ ತತ್ವ ಅಂತೇಳಿ ಕರೆಯಲ್ಪಡ್ತದೆ. ವಿದ್ಯುತ್ ಮೋಟಾರ್.
ಇಲ್ಲಿ ವಿದ್ಯುತ್ ಮೋಟಾರಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಇದರ ಭಾಗಗಳು NS ಕಾಂತ ಧ್ರುವಗಳು, ಇವುಗಳೆರಡು ಕಾಂತ ಧ್ರುವಗಳು. ನಂತರ XY ಮೋಟಾರ್ ತಿರುಗುವಂತ ಅಕ್ಷ, ಈ XY ಮೋಟಾರ್ ತಿರುಗುವಂತ ಅಕ್ಷ. ABCD ಆರ್ಮೇಚರ್, ಇಲ್ಲಿ ಕೊಟ್ಟಿರುವಂತ ABCD ಆರ್ಮೇಚರ್. B1 B2 ಗ್ರಾಫೈಟ್ ಬ್ರಷ್ಗಳು, ಇಲ್ಲಿ B1 ಇಲ್ಲಿ B2 ಇದು ಗ್ರಾಫೈಟ್ ಬ್ರಷ್ಗಳು. R1 R2 ಸ್ಪ್ಲಿಟ್ ರಿಂಗ್ಗಳು, R1 ಮತ್ತೆ R2 ಸ್ಪ್ಲಿಟ್ ರಿಂಗ್ಗಳು. ಸ್ಪ್ಲಿಟ್ ರಿಂಗ್ಗಳನ್ನು ಸೀಳು ಬಳೆಗಳು ಅಂತೇಳಿ ಹೇಳ್ತೇವೆ. ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್. ಮೋಟಾರಿನ ತಿರುಗುವಿಕೆ ನಿರಂತರವಾಗಿ ಮುಂದುವರಿಯಲು ಆರ್ಮೇಚರ್ನ ಮೂಲಕ ಇರುವ ವಿದ್ಯುತ್ ಪ್ರವಾಹದ ದಿಶೆಯು ನಿರಂತರವಾಗಿ ಬದಲಾಗುತ್ತಿರಬೇಕು. ಪ್ರತಿಯೊಂದು ಅರ್ಧ ಸುತ್ತಿನ ಬಳಿಕ ಮಂಡಲದ ವಿದ್ಯುತ್ ಪ್ರವಾಹ ದಿಶೆಯನ್ನು ಬದಲಾಯಿಸಲು ಸ್ಪ್ಲಿಟ್ ರಿಂಗ್ಗಳನ್ನು ಉಪಯೋಗಿಸಲಾಗುವುದು. ಆದ್ದರಿಂದ ಇದನ್ನು ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್ ಎಂದು ಕರೆಯುವರು. ಇದು ಸ್ಪ್ಲಿಟ್ ರಿಂಗ್ ಕಮ್ಯುಟೇಟರ್. ಚಲನ ಸುರುಳಿ ಲೌಡ್ ಸ್ಪೀಕರ್. ಮೋಟಾರ್ನ ತತ್ವದ ಆಧಾರದಲ್ಲಿ ಕಾರ್ಯವೆಸಗುವಂತ ಒಂದು ಉಪಕರಣ ಆಗಿದೆ ಚಲನ ಸುರುಳಿ ಲೌಡ್ ಸ್ಪೀಕರ್. ಇದರ ಭಾಗಗಳು ಒಂದು ಡಯಾಫ್ರಮ್, ಧ್ವನಿ ಸುರುಳಿ, ಮಿದು ಕಬ್ಬಿಣದ ತಿರುಳು, ಕನೆಕ್ಟಿಂಗ್ ವೈರ್, ಫೀಲ್ಡ್ ಕಾಂತ. ಮೈಕ್ರೋಫೋನಿನಿಂದ ಲಭಿಸುವ ವಿದ್ಯುತ್ ಸಂಕೇತಗಳನ್ನು ಆಂಪ್ಲಿಫೈರ್ನ ಸಹಾಯದಿಂದ ವೃದ್ಧಿಸಿ ಲೌಡ್ ಸ್ಪೀಕರಿನ ಧ್ವನಿ ಸುರುಳಿಯ ಮೂಲಕ ಕಳುಹಿಸಲಾಗುವುದು. ಈ ವಿದ್ಯುತ್ ಸಂಕೇತಗಳಿಗನುಸಾರವಾಗಿ ಕಾಂತಕ್ಷೇತ್ರದಲ್ಲಿರಿಸಿದ ಧ್ವನಿ ಸುರುಳಿಯು ಮುಂದಕ್ಕೂ ಹಿಂದಕ್ಕೂ ಅತ್ಯಂತ ವೇಗವಾಗಿ ಚಲಿಸುವುದು. ಈ ಚಲನೆಯು ಡಯಾಫ್ರಮ್ ಅನ್ನು ಚಲಿಸುವಂತೆ ಮಾಡುವುದು ಮತ್ತು ನಾದವು ಪುನರುತ್ಪತ್ತಿ ಆಗುವುದು. ಇನ್ನು ಮೂರನೇ ಪಾಠ ವಿದ್ಯುತ್ ಕಾಂತೀಯ ಪ್ರೇರಣೆ. ಅದರಲ್ಲಿ ಒಂದನೆಯದ್ದು ವಿದ್ಯುತ್ ಕಾಂತೀಯ ಪ್ರೇರಣೆ. ಒಂದು ವಾಹಕಕ್ಕೆ ಸಂಬಂಧಿಸಿ ಕಾಂತೀಯ ಫ್ಲಕ್ಸ್ನಲ್ಲಿ ಬದಲಾವಣೆ ಉಂಟಾಗುವುದರ ಪರಿಣಾಮವಾಗಿ ವಾಹಕದಲ್ಲಿ ಒಂದು EMF ಪ್ರೇರೇಪಿಸಲ್ಪಡುವ ವಿದ್ಯಮಾನವು ವಿದ್ಯುತ್ ಕಾಂತೀಯ ಪ್ರೇರಣೆಯಾಗಿದೆ. ಇಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಪ್ರೇರಿತ EMFನ ಮೇಲೆ ಪ್ರಭಾವ ಬೀರುವ ಘಟಕಗಳು ಒಂದು ಸುತ್ತುಗಳ ಸಂಖ್ಯೆ, ಕಾಂತಕ್ಷೇತ್ರದ ತೀವ್ರತೆ, ಕಾಂತದ ಅಥವಾ ಸುರುಳಿಯ ಚಲನೆಯ ವೇಗ. ಫ್ಲೆಮಿಂಗ್ನ ಬಲಗೈ ನಿಯಮ. ಒಂದು ವಾಹಕವು ಕಾಂತಕ್ಷೇತ್ರಕ್ಕೆ ಲಂಬವಾಗಿ ಚಲಿಸುವುದಾಗಿ ಭಾವಿಸಿದರೆ ಬಲಗೈಯ ಹೆಬ್ಬೆರಳು, ತೋರು ಬೆರಳು, ನಡು ಬೆರಳು ಎಂಬುವುಗಳನ್ನು ಪರಸ್ಪರ ಲಂಬವಾಗಿ ಬರುವಂತೆ ಹಿಡಿಯಬೇಕು. ಇದರಲ್ಲಿ ತೋರು ಬೆರಳು ಕಾಂತಕ್ಷೇತ್ರದ ದಿಶೆಯನ್ನು, ಹೆಬ್ಬೆರಳು ವಾಹಕದ ಚಲನೆಯ ದಿಶೆಯನ್ನು ಸೂಚಿಸುವುದಾದರೆ ನಡು ಬೆರಳು ಪ್ರೇರಿತ ವಿದ್ಯುತ್ತಿನ ದಿಶೆಯನ್ನು ಸೂಚಿಸುವುದು. ಇಲ್ಲಿ ವಾಹಕದ ಚಲನೆಯ ದಿಶೆ, ವಿದ್ಯುತ್ ಪ್ರವಾಹದ ದಿಶೆ, ಕಾಂತಕ್ಷೇತ್ರದ ದಿಶೆ. ಕಾಂತಕ್ಷೇತ್ರದ ದಿಶೆ ಯಾವಾಗಲೂ ಉತ್ತರದಿಂದ ದಕ್ಷಿಣಕ್ಕೆ ಆಗಿರುತ್ತದೆ. ನಿರಂತರವಾಗಿ ಒಂದೇ ದಿಶೆಯಲ್ಲಿ ಪ್ರವಹಿಸುವ ವಿದ್ಯುತ್ತನ್ನು ನೇರ ವಿದ್ಯುತ್ ಪ್ರವಾಹ, ಡೈರೆಕ್ಟ್ ಕರೆಂಟ್ ಅಥವಾ DC ಎನ್ನುವರು. ಕ್ರಮವಾದ ಮಧ್ಯಂತರದಲ್ಲಿ ನಿರಂತರವಾಗಿ ದಿಶೆ ಬದಲಾಗುತ್ತಾ ಪ್ರವಹಿಸುವ ವಿದ್ಯುತ್ತನ್ನು ಪರ್ಯಾಯ ವಿದ್ಯುತ್ ಪ್ರವಾಹ, ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ AC ಎನ್ನುವರು. ಇಲ್ಲಿ ಒಂದು ಜನರೇಟರಿನ ಚಿತ್ರ ಕೊಟ್ಟಿದ್ದಾರೆ. ಆರ್ಮೇಚರ್, ಫೀಲ್ಡ್ ಕಾಂತ, ಸ್ಲಿಪ್ ರಿಂಗ್, ಅದರ ರೇಖಾಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಜನರೇಟರ್ನ ಭಾಗಗಳು ಯಾವುದು? ಒಂದು ಫೀಲ್ಡ್ ಕಾಂತ, ಜನರೇಟರ್ನಲ್ಲಿ ಕಾಂತೀಯ ಫ್ಲಕ್ಸ್ ಅನ್ನು ಒದಗಿಸುವ ಕಾಂತ, ಇಲ್ಲಿ NS ಅಂತೇಳಿ ಬರೆದಿದೆ, ಫೀಲ್ಡ್ ಕಾಂತ. ಆರ್ಮೇಚರ್ ಒಂದು ಮಿದುಕಬ್ಬಿಣದ ತಿರುಳಿನ ಮೇಲೆ ವಿದ್ಯುನ್ನಿರೋಧಕ ಹೊದಿಕೆ ಇರುವ ವಾಹಕ ತಂತಿಯನ್ನು ಸುತ್ತಿದ ವ್ಯವಸ್ಥೆ. ಇದಕ್ಕೆ ಒಂದು ಅಕ್ಷವನ್ನು ಆಧಾರವಾಗಿರಿಸಿ ತಿರುಗಿಸಲು ಸಾಧ್ಯವಿದೆ. ಸ್ಲಿಪ್ ರಿಂಗ್ ಆರ್ಮೇಚರ್ನ ತುದಿಯನ್ನು ಜೋಡಿಸಿದ ಪೂರ್ಣ ಬಳೆಗಳು. ಇವುಗಳು ಆರ್ಮೇಚರ್ನೊಂದಿಗೆ ಅದೇ ಅಕ್ಷದಲ್ಲಿ ತಿರುಗುತ್ತದೆ. ಇಲ್ಲಿ ಸ್ಲಿಪ್ ರಿಂಗ್ ಕೊಟ್ಟಿದ್ದಾರೆ. ಬ್ರಷ್ ಸ್ಲಿಪ್ ರಿಂಗ್ನೊಂದಿಗೆ ಯಾವಾಗಲೂ ಸಂಪರ್ಕದಲ್ಲಿರುವ ವ್ಯವಸ್ಥೆ. ಬಾಹ್ಯ ಮಂಡಲಕ್ಕೆ ವಿದ್ಯುತ್ ಇವುಗಳ ಮೂಲಕ ಪ್ರವಹಿಸುವುದು. ಬ್ರಷ್ B1 B2 ಎಂಬ ಬ್ರಷ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ 3 ವಿಭಾಗದ AC, ಬ್ಯಾಟರಿ, ಅದೇ ರೀತಿಯಾಗಿ ಜನರೇಟರ್ನಿಂದ ಲಭಿಸುವಂತಹ ವಿದ್ಯುತ್ತಿನ ಗ್ರಾಫ್ ಚಿತ್ರವನ್ನು ಕೊಟ್ಟಿದ್ದಾರೆ. ಅವುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ.
ಎಸಿ ಜನರೇಟರ್ನ ಆರ್ಮೇಚರಿನಲ್ಲಿ ಮೊದಲ ಅರ್ಧ ಸುತ್ತಿನಲ್ಲಿ ಒಂದು ದಿಶೆಯಲ್ಲಿ ಉತ್ಪಾದಿಸಲ್ಪಡುವ ಪ್ರೇರಿತ ವಿದ್ಯುತ್ ಮತ್ತು ನಂತರದ ಅರ್ಧ ಸುತ್ತಿನಲ್ಲಿ ವಿರುದ್ಧ ದಿಶೆಯಲ್ಲಿ ಉತ್ಪಾದಿಸಲ್ಪಡುವ ಪ್ರೇರಿತ ವಿದ್ಯುತ್ ಸೇರಿದಾಗ ಎಸಿಯ ಒಂದು ಆವೃತ್ತಿ ದೊರೆಯುವುದು. ಒಂದು ಸೆಕೆಂಡಿನಲ್ಲಿ ಉಂಟಾಗುವ ಆವೃತ್ತಿಗಳ ಸಂಖ್ಯೆಯು ಎಸಿಯ ಆವರ್ತಾಂಕವಾಗಿದೆ. ನಮ್ಮ ದೇಶದಲ್ಲಿ ವಿತರಣೆಗಾಗಿ ಉತ್ಪಾದಿಸಲ್ಪಡುವ ಎಸಿ ಆವರ್ತಾಂಕ 50 ಆವೃತ್ತಿ ಪರ್ ಸೆಕೆಂಡ್ ಅಥವಾ 50 ಹರ್ಟ್ಸ್ ಆಗಿರುತ್ತದೆ. ಮ್ಯೂಚುವಲ್ ಇಂಡಕ್ಷನ್, ವಿದ್ಯುತ್ ಪ್ರವಾಹವನ್ನು ನೀಡಲಾದ ಸುರುಳಿಯನ್ನು ಪ್ರೈಮರಿ ಸುರುಳಿ ಎನ್ನುವರು. ವಿದ್ಯುತ್ ಪ್ರವಾಹ ಪ್ರೇರೇಪಿಸಲ್ಪಡುವ ಸುರುಳಿಯು ಸೆಕೆಂಡರಿ ಸುರುಳಿ ಅಂತೇಳಿ ಕರೆಯಲ್ಪಡುತ್ತದೆ. ಇಲ್ಲಿ ಒಂದು ಮಿದು ಕಬ್ಬಿಣದ ತಿರುಳಿಗೆ ಪ್ರೈಮರಿ ಸುರುಳಿಯನ್ನು ಸುತ್ತಿದ್ದಾರೆ, ಸೆಕೆಂಡರಿ ಸುರುಳಿಯನ್ನು ಸುತ್ತಿದ್ದಾರೆ. ಸಮೀಪದಲ್ಲಿರಿಸಿದ ಎರಡು ತಂತಿ ಸುರುಳಿಗಳಲ್ಲಿ ಮೊದಲನೆಯದರಲ್ಲಿ ವಿದ್ಯುತ್ ಪ್ರವಾಹದ ತೀವ್ರತೆಯಲ್ಲಿ ಅಥವಾ ದಿಶೆಯಲ್ಲಿ ಬದಲಾವಣೆ ಉಂಟಾದರೆ ಅದರ ಸುತ್ತಲಿನ ಕಾಂತೀಯ ಫ್ಲಕ್ಸ್ನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಇದರ ಪರಿಣಾಮವಾಗಿ ಎರಡನೇ ಸುರುಳಿಯಲ್ಲಿ ಒಂದು ಇಎಂಎಫ್ ಪ್ರೇರೇಪಿಸಲ್ಪಡುತ್ತದೆ. ಈ ವಿದ್ಯಮಾನವನ್ನು ಮ್ಯೂಚುವಲ್ ಇಂಡಕ್ಷನ್ ಎಂದು ಹೇಳುವರು. ಈ ಚಿತ್ರದಲ್ಲಿ ಪ್ರೈಮರಿ ಸುರುಳಿ ಇದೆ, ಸೆಕೆಂಡರಿ ಸುರುಳಿ ಇದೆ. ಪ್ರೈಮರಿ ಸುರುಳಿಗೆ ಒಂದು ಡಿಸಿ ಮೂಲವನ್ನು ಜೋಡಿಸಿದ್ದಾರೆ, ಸೆಕೆಂಡರಿ ಸುರುಳಿಗೆ ಒಂದು ಬಲ್ಬನ್ನು ಜೋಡಿಸಿದ್ದಾರೆ. ಇಲ್ಲಿ ಸ್ವಿಚ್ ಆನ್ ಮಾಡುವ ಸಮಯದಲ್ಲಿ ವಿದ್ಯುತ್ ಪ್ರವಾಹ ತೀವ್ರತೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆಗ ಬಲ್ಬ್ ಒಮ್ಮೆ ಉರಿಯುತ್ತದೆ, ನಂತರ ಆಫ್ ಆಗುತ್ತದೆ. ಇನ್ನು ಸ್ವಿಚ್ ಆಫ್ ಮಾಡುವ ಸಮಯದಲ್ಲಿ ಕೂಡ ಒಮ್ಮೆ ವಿದ್ಯುತ್ ಪ್ರವಾಹ ತೀವ್ರತೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ. ಆಗ ಸೆಕೆಂಡರಿಯಲ್ಲಿ ಒಂದು ಇಎಂಎಫ್ ಪ್ರೇರೇಪಿಸಲ್ಪಟ್ಟು ಬಲ್ಬ್ ಬೆಳಗುತ್ತದೆ, ನಂತರ ಆಫ್ ಆಗುತ್ತದೆ. ಇಲ್ಲಿ ಡಿಸಿಯ ಬದಲಿಗೆ ಎಸಿಯನ್ನು ಕೊಟ್ಟರೆ ಮ್ಯೂಚುವಲ್ ಇಂಡಕ್ಷನ್ನ ಪರಿಣಾಮದಿಂದಾಗಿ ಸೆಕೆಂಡರಿ ಸುರುಳಿಗೆ ಜೋಡಿಸಲ್ಪಟ್ಟಂತಹ ಬಲ್ಬು ನಿರಂತರವಾಗಿ ಬೆಳಗುತ್ತಾ ಇರ್ತದೆ. ಎಸಿಯಲ್ಲಿ ಮಾತ್ರ ಮ್ಯೂಚುವಲ್ ಇಂಡಕ್ಷನ್ ನಡೆಯುತ್ತದೆ. ಡಿಸಿಯಲ್ಲಿ ವಿದ್ಯುತ್ ಪ್ರವಾಹ ತೀವ್ರತೆಯಲ್ಲಿ ಬದಲಾವಣೆ ಇಲ್ಲದ ಕಾರಣ ಮ್ಯೂಚುವಲ್ ಇಂಡಕ್ಷನ್ ಉಂಟಾಗುವುದಿಲ್ಲ. ಟ್ರಾನ್ಸ್ಫಾರ್ಮರ್, ಪವರಿನಲ್ಲಿ ವ್ಯತ್ಯಾಸವಿಲ್ಲದೆ ಎಸಿ ವೋಲ್ಟೇಜ್ ಅನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸಹಕರಿಸುವ ಉಪಕರಣವನ್ನು ಟ್ರಾನ್ಸ್ಫಾರ್ಮರ್ ಎನ್ನುವರು. ಟ್ರಾನ್ಸ್ಫಾರ್ಮರ್ನಲ್ಲಿ ಎರಡು ವಿಧ ಇದೆ, ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಇನ್ನೊಂದು ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಎಂಬುದು ಮ್ಯೂಚುವಲ್ ಇಂಡಕ್ಷನ್ ತತ್ವದ ಆಧಾರದಲ್ಲಿ ಕಾರ್ಯವೆಸಗುತ್ತದೆ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನಲ್ಲಿ ಇನ್ಪುಟ್ನಲ್ಲಿ ದಪ್ಪದ ಕಡಿಮೆ ಸುತ್ತುಗಳು, ಸೆಕೆಂಡರಿಯಲ್ಲಿ ಸಪೂರವಾದ ತುಂಬಾ ಸುತ್ತುಗಳು ಇರ್ತದೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಪ್ರೈಮರಿಯಲ್ಲಿ ಸಪೂರವಾದ ತುಂಬಾ ಸುತ್ತುಗಳು, ಸೆಕೆಂಡರಿಯಲ್ಲಿ ದಪ್ಪವಾದ ಕೆಲವು ಸುತ್ತುಗಳು ಮಾತ್ರ ಇರ್ತದೆ. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಎಸಿಯ ವೋಲ್ಟೇಜ್ ಅನ್ನು ಹೆಚ್ಚಿಸಲು ಉಪಯೋಗಿಸಿದರೆ, ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಎಸಿಯ ವೋಲ್ಟೇಜ್ ಅನ್ನು ಕಡಿಮೆ ಮಾಡಲು ಉಪಯೋಗಿಸ್ತೇವೆ. ಇಂದು ಟ್ರಾನ್ಸ್ಫಾರ್ಮರಿಗೆ ಸಂಬಂಧಪಟ್ಟಂತಹ ಒಂದು ಸೂತ್ರ VS/VP = NS/NP. ಅಲ್ಲಿ VS ಅಂದರೆ ಸೆಕೆಂಡರಿಯ ವೋಲ್ಟೇಜ್, VP ಅಂದರೆ ಪ್ರೈಮರಿಯ ವೋಲ್ಟೇಜ್, NS ಅಂದರೆ ಸೆಕೆಂಡರಿಯ ಸುತ್ತುಗಳ ಸಂಖ್ಯೆ, NP ಅಂದರೆ ಪ್ರೈಮರಿಯ ಸುತ್ತುಗಳ ಸಂಖ್ಯೆ. ಒಂದು ಟ್ರಾನ್ಸ್ಫಾರ್ಮರಿಗೆ ಸಂಬಂಧಿಸಿದಂತೆ ಪ್ರೈಮರಿ ಮತ್ತು ಸೆಕೆಂಡರಿಯಲ್ಲಿನ ಪವರ್ ಸಮಾನವಾಗಿರುತ್ತದೆ. VP/IP VS/IS, IP/IS VS/VP. ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿಯ ವೋಲ್ಟೇಜ್ ಹೆಚ್ಚಾಗಿದೆ ಮತ್ತು ವಿದ್ಯುತ್ ಪ್ರವಾಹದ ತೀವ್ರತೆ ಕಡಿಮೆಯಾಗಿದೆ. ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ನಲ್ಲಿ ಸೆಕೆಂಡರಿ ವೋಲ್ಟೇಜ್ ಕಡಿಮೆಯಾಗಿದೆ ಹಾಗೂ ವಿದ್ಯುತ್ ಪ್ರವಾಹದ ತೀವ್ರತೆ ಹೆಚ್ಚಾಗಿರುತ್ತದೆ. ಇನ್ನು ಸೆಲ್ಫ್ ಇಂಡಕ್ಷನ್, ಒಂದು ಸಾಲೆನಾಯ್ಡ್ನಲ್ಲಿ ಎಸಿ ವಿದ್ಯುತ್ ಪ್ರವಹಿಸುವಾಗ ಫ್ಲಕ್ಸ್ನಲ್ಲಿ ಉಂಟಾಗುವ ಬದಲಾವಣೆಯು ಅದೇ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ವಿರುದ್ಧ ದಿಶೆಯಲ್ಲಿ ಒಂದು ಇಎಂಎಫ್ ಅಂದರೆ ಹಿಂದಕ್ಕಿರುವ ಇಎಂಎಫ್ ಅನ್ನು ಉಂಟು ಮಾಡುತ್ತದೆ. ಈ ವಿದ್ಯಮಾನವನ್ನು ಸೆಲ್ಫ್ ಇಂಡಕ್ಷನ್ ಎನ್ನುವರು. ಇಂಡಕ್ಟರ್, ಸುರುಳಿ ಆಕಾರದಲ್ಲಿ ಸುತ್ತಿರುವ ವಿದ್ಯುತ್ ನಿರೋಧಕ ಹೊದಿಕೆ ಇರುವ ವಾಹಕವು ಇಂಡಕ್ಟರ್ ಆಗಿದೆ. ಒಂದು ಮಂಡಲದ ವಿದ್ಯುತ್ ಪ್ರವಾಹದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಎದುರಿಸುವ ಸುರುಳಿಗಳನ್ನು ಇಂಡಕ್ಟರ್ ಎನ್ನುವರು. ಎಸಿ ಮಂಡಲದಲ್ಲಿ ಪವರ್ ನಷ್ಟವಿಲ್ಲದೆ ವಿದ್ಯುತ್ ಪ್ರವಾಹವನ್ನು ಅಗತ್ಯಕ್ಕನುಸಾರವಾಗಿ ಕಡಿಮೆ ಮಾಡಲು ಇಂಡಕ್ಟರ್ಗಳನ್ನು ಉಪಯೋಗಿಸುವರು. ಡಿಸಿ ಮಂಡಲದಲ್ಲಿ ಇಂಡಕ್ಟರ್ಗಳನ್ನು ಉಪಯೋಗಿಸುವುದಿಲ್ಲ.
ಯಾಕೆಂದರೆ ಇಂಡಕ್ಟರ್ ಸೆಲ್ಫ್ ಇಂಡಕ್ಷನ್ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೆಲ್ಫ್ ಇಂಡಕ್ಷನ್ ಡಿಸಿ ಮಂಡಲದಲ್ಲಿ ಉಂಟಾಗುವುದಿಲ್ಲ. ಇಂಡಕ್ಟರ್ಗಳು ಕಾರ್ಯನಿರ್ವಹಿಸುವಾಗ ಪವರ್ ನಷ್ಟ ಉಂಟಾಗುವುದಿಲ್ಲ. ಆದರೆ ಪ್ರತಿರೋಧಕಗಳನ್ನು ಉಪಯೋಗಿಸುವಾಗ ಪವರ್ ನಷ್ಟ ಉಂಟಾಗುತ್ತದೆ. ಜನರೇಟರ್, ಟ್ರಾನ್ಸ್ಫಾರ್ಮರ್, ಇಂಡಕ್ಟರ್ ಎಂಬುವುಗಳು ವಿದ್ಯುತ್ಕಾಂತೀಯ ಪ್ರೇರಣೆಯ ತತ್ವದ ಆಧಾರದಲ್ಲಿ ಕಾರ್ಯವೆಸಗುತ್ತದೆ. ಚಲನ ಸುರುಳಿ ಮೈಕ್ರೋಫೋನ್ನ ಕಾರ್ಯವಿಧಾನ. ಕಾಂತಕ್ಷೇತ್ರದಲ್ಲಿರಿಸಿದ ಧ್ವನಿ ಸುರುಳಿಯು ಅದಕ್ಕೆ ಜೋಡಿಸಲಾದ ಡಯಾಫ್ರಮ್ಗೆ ಬೀಳುವ ನಾದ ತರಂಗಗಳಿಗೆ ಅನುಸಾರವಾಗಿ ಕಂಪಿಸುವುದು. ಇದರ ಪರಿಣಾಮವಾಗಿ ಧ್ವನಿ ಸುರುಳಿಯಲ್ಲಿ ನಾದಕ್ಕನುಸಾರವಾದ ವಿದ್ಯುತ್ ಸಿಗ್ನಲ್ಗಳು ಉಂಟಾಗುತ್ತದೆ. ಮೈಕ್ರೋಫೋನ್ನಲ್ಲಿ ಯಾಂತ್ರಿಕ ಚೈತನ್ಯವು ವಿದ್ಯುತ್ ಚೈತನ್ಯವಾಗಿ ಬದಲಾಗುತ್ತದೆ. ಇಲ್ಲಿ ನಾದ ತರಂಗ ಉಂಟಾಗುತ್ತದೆ. ಆಗ ಡಯಾಫ್ರಮ್ ಕಂಪಿಸ್ತದೆ. ಡಯಾಫ್ರಮ್ಗೆ ಜೋಡಿಸಲ್ಪಟ್ಟಂತಹ ಧ್ವನಿ ಸುರುಳಿ ಕಂಪಿಸ್ತದೆ. ಧ್ವನಿ ಸುರುಳಿ ಕಂಪಿಸುವುದು ಈ ಶಾಶ್ವತ ಕಾಂತದ ಮಧ್ಯೆ ಇರಿಸಲ್ಪಟ್ಟಂತಹ ಧ್ವನಿ ಸುರುಳಿ ಕಂಪಿಸುವ ಕಾರಣದಿಂದಾಗಿ ಧ್ವನಿ ಸುರುಳಿಯಲ್ಲಿ ಒಂದು ಇಎಂಎಫ್ ಪ್ರೇರೇಪಿಸಲ್ಪಡುತ್ತದೆ. ಪವರ್ ಪ್ರಸಾರ ಮತ್ತು ವಿತರಣೆ. ಭಾರತದ ಪವರ್ ಸ್ಟೇಷನ್ಗಳಲ್ಲಿ ಸಾಧಾರಣವಾಗಿ 11 ಕಿಲೋವೋಲ್ಟ್ ಅಂದರೆ 11,000 ವೋಲ್ಟ್ನಲ್ಲಿ ವಿದ್ಯುತ್ ಉತ್ಪಾದಿಸಲಾಗುವುದು. ದೂರದ ಸ್ಥಳಗಳಿಗೆ ಪವರ್ ಪ್ರಸಾರ ಮಾಡುವಾಗ ವಾಹಕದಲ್ಲಿ ಉಷ್ಣ ರೂಪದಲ್ಲಿ ಚೈತನ್ಯ ನಷ್ಟವಾಗುವುದು. ಪ್ರಸಾರ ನಷ್ಟವನ್ನು ಕಡಿಮೆ ಮಾಡಲು ವಿದ್ಯುತ್ ಪ್ರವಾಹದ ತೀವ್ರತೆಯನ್ನು ಕಡಿಮೆ ಮಾಡಬೇಕು. ಪವರಿನಲ್ಲಿ ವ್ಯತ್ಯಾಸ ಉಂಟಾಗದೆ ಪ್ರವಾಹ ತೀವ್ರತೆಯನ್ನು ಕಡಿಮೆ ಮಾಡಲು ವಿಭವಾಂತರವನ್ನು ಹೆಚ್ಚಿಸಬೇಕು. ಪವರ್ ಸ್ಟೇಷನ್ನಲ್ಲಿಯೇ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಉಪಯೋಗಿಸಿ ವೋಲ್ಟೇಜ್ ಅನ್ನು 220 ಕಿಲೋ ವೋಲ್ಟ್ನವರೆಗೆ ಹೆಚ್ಚಿಸಲಾಗುವುದು. ವಿವಿಧ ಹಂತಗಳಲ್ಲಿ ವೋಲ್ಟೇಜ್ ಅನ್ನು ಕಡಿಮೆ ಮಾಡಿ ವಿತರಣಾ ಟ್ರಾನ್ಸ್ಫಾರ್ಮರಿಗೆ 11 ಕೆವಿಯಲ್ಲಿ ವಿದ್ಯುತ್ ತಲುಪಿಸಲಾಗುವುದು. ಗೃಹ ಬಳಕೆಯ ವಿದ್ಯುತ್ ವಿಭವಾಂತರ 230 ವೋಲ್ಟ್ ಆಗಿದೆ. ವಿತರಣಾ ಟ್ರಾನ್ಸ್ಫಾರ್ಮರ್ನ ಔಟ್ಪುಟ್ನಿಂದ 4 ವೈರ್ಗಳು ಹೊರಗೆ ಬರುವವು. ಇದರಲ್ಲಿ 1 ನ್ಯೂಟ್ರಲ್ ಮತ್ತು 3 ಫೇಸ್ಗಳಾಗಿವೆ. ನ್ಯೂಟ್ರಲ್ನ ವಿಭವಾಂತರ 0 ಆಗಿರುವುದು. ಫೇಸ್ ಮತ್ತು ನ್ಯೂಟ್ರಲ್ ನಡುವಿನ ವಿಭವಾಂತರ 230 ವೋಲ್ಟ್ ಆಗಿರುವುದು. 2 ಫೇಸ್ಗಳ ನಡುವಿನ ವಿಭವಾಂತರ 400 ವೋಲ್ಟ್ ಆಗಿರುವುದು. ಭೂಮಿ ಮತ್ತು ನ್ಯೂಟ್ರಲ್ ನಡುವಿನ ವಿಭವಾಂತರ 0 ಆಗಿರುವುದು. ಗೃಹ ವಿದ್ಯುದೀಕರಣಕ್ಕೆ ಅಗತ್ಯವಾದ ಲೈನುಗಳು ಫೇಸ್ ಮತ್ತು ನ್ಯೂಟ್ರಲ್ ಆಗಿವೆ. ನಮ್ಮ ಮನೆಗಳಿಗೆ ತಲುಪುವ ವಿದ್ಯುತ್ ಲೈನನ್ನು ಮೊದಲು ವಾಟ್ ಅವರ್ ಮೀಟರಿಗೆ ಜೋಡಿಸಲಾಗಿದೆ. ಈ ವಾಟ್ ಅವರ್ ಮೀಟರಿಂದ ವಿದ್ಯುತ್ ಚೈತನ್ಯವನ್ನು ಅಳೆಯಲಾಗುತ್ತದೆ. ವಾಟ್ ಅವರ್ ಮೀಟರ್ ವಿದ್ಯುತ್ ಚೈತನ್ಯವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ವಾಟ್ ಅವರ್ ಮೀಟರ್ ಆಗಿದೆ. ಕಿಲೋ ವಾಟ್ ಅವರ್ KWH ಎಂಬ ಯೂನಿಟ್ನಲ್ಲಿ ವಿದ್ಯುತ್ ಚೈತನ್ಯವನ್ನು ಅಳೆಯಲಾಗುವುದು. ಇದನ್ನು ಯೂನಿಟ್ ಎಂದು ಹೇಳುತ್ತಾರೆ. 1 ಯೂನಿಟ್ ಎಂದು ಹೇಳುತ್ತಾರೆ. 1 ಯೂನಿಟ್ ವಿದ್ಯುತ್ ಚೈತನ್ಯ ಸಮ 1 KWH. ವಿದ್ಯುತ್ ಚೈತನ್ಯದ ವ್ಯಾವಹಾರಿಕ ಯೂನಿಟ್ ಕಿಲೋ ವಾಟ್ ಅವರ್ KWH ಆಗಿದೆ. 1000 ವಾಟ್ ಅಂದರೆ 1 ಕಿಲೋ ವಾಟ್ ಪವರಿನ ಒಂದು ಉಪಕರಣ 1 ಗಂಟೆ ಕಾರ್ಯವೆಸಗುವಾಗ 1 ಯೂನಿಟ್ ಅಂದರೆ 1 KWH ವಿದ್ಯುತ್ ಚೈತನ್ಯವನ್ನು ಬಳಸಿಕೊಳ್ಳುವುದು. ಉಪಯೋಗಿಸಿದ ವಿದ್ಯುತ್ ಚೈತನ್ಯವನ್ನು ಕಂಡುಹಿಡಿಯಲು ಕಿಲೋ ವಾಟ್ ಅವರ್ ಅನ್ನು ಉಪಯೋಗಿಸಲಾಗುವುದು. ಕಿಲೋ ವಾಟ್ ಅವರ್ನಲ್ಲಿರುವ ಚೈತನ್ಯ ಸಮ ವಾಟ್ನಲ್ಲಿ ಪವರ್ ಗುಣಿಸು ಗಂಟೆಗಳಲ್ಲಿ ಸಮಯ ಭಾಗಿಸು 1000. ಗೃಹ ವಿದ್ಯುದೀಕರಣದಲ್ಲಿ ಸುರಕ್ಷತೆಯನ್ನು ಖಾತರಿಪಡಿಸುವ ವಿಧಾನಗಳು. 1ನೇಯದ್ದು, ರಕ್ಷಕ ಫ್ಯೂಸ್ನಲ್ಲಿ ಸೂಕ್ತ ಆಂಪಿಯರೇಜಿನ ಫ್ಯೂಸ್ ಅನ್ನು ಅಳವಡಿಸಬೇಕು. ವಿದ್ಯುತ್ತಿನ ಉಷ್ಣ ಪರಿಣಾಮ ಮತ್ತು ಕಾಂತೀಯ ಪರಿಣಾಮವನ್ನು ಉಪಯೋಗಿಸಿಕೊಂಡು MCB ಕಾರ್ಯವೆಸಗುವುದು. ವಿದ್ಯುತ್ ಪ್ರವಾಹವು ಲೀಕ್ ಆದರೆ ELCB ಕಾರಣದಿಂದಾಗಿ ಮಂಡಲವು ವಿಚ್ಛೇದಿಸಲ್ಪಡುವುದು. 3 ಪಿನ್ ಪ್ಲಗ್ನಲ್ಲಿ ಅರ್ತ್ ಪಿನ್ ಲೋಹೀಯ ಭಾಗಕ್ಕೆ ಜೋಡಿಸಲಾಗುತ್ತದೆ. ಅರ್ತ್ ಪಿನ್ ಇತರ ಪಿನ್ಗಳಿಗಿಂತ ದಪ್ಪ ಮತ್ತು ಉದ್ದವಾಗಿರುತ್ತದೆ. ಇತರ ಪಿನ್ಗಳಿಗಿಂತ ಮೊದಲು ಮಂಡಲಕ್ಕೆ ಜೋಡಿಸಲ್ಪಡುತ್ತದೆ. ಎಸಿಯನ್ನು ಡಿಸಿಯಾಗಿ ಪರಿವರ್ತಿಸುವ ಉಪಕರಣ ರೆಕ್ಟಿಫೈಯರ್ ಆಗಿದೆ. 4ನೇ ಪಾಠ, ಬೆಳಕಿನ ಪ್ರತಿಫಲನ. ಸಮತಲ ದರ್ಪಣದಲ್ಲಿ ಬೆಳಕಿನ ಪ್ರತಿಫಲನ.
ನಯವಾದ ಮೇಲ್ಮೈಗಳಿಗೆ ಬಿದ್ದು ಬೆಳಕು ಪ್ರತಿಫಲಿಸುವಾಗ ಪತನ ಕೋನ ಮತ್ತು ಪ್ರತಿಫಲನ ಕೋನಗಳು ಸಮಾನವಾಗಿರುವುದು. ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನ ಮೂಲಕ ಪ್ರತಿಫಲನ ಮೇಲ್ಮೈಯಲ್ಲಿ ರಚಿಸುವ ಲಂಬ ಎಂಬುವುಗಳು ಒಂದೇ ತಲದಲ್ಲಿ ಇರ್ತದೆ. ಈ ಚಿತ್ರದಲ್ಲಿ I ಪತನ ಕೋನ, R ಪ್ರತಿಫಲನ ಕೋನ. AO ಎಂಬುದು ಪತನ ಕಿರಣ, OB ಎಂಬುದು ಪ್ರತಿಫಲನ ಕಿರಣ. ಎರಡು ಸಮತಲ ದರ್ಪಣಗಳನ್ನು ಅವುಗಳ ಬದಿಗಳನ್ನು ಜೋಡಿಸುವ ರೀತಿಯಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ n ಸಮ 360/θ - 1. ಸಮತಲ ದರ್ಪಣ, ಉನ್ನತೋದರ ದರ್ಪಣ, ನತೋದರ ದರ್ಪಣ. ಸಮತಲ ದರ್ಪಣ ದರ್ಪಣದಿಂದ ವಸ್ತುವಿಗಿರೋ ದೂರಕ್ಕೆ ಸಮಾನ ದೂರದಲ್ಲಿ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ರೂಪುಗೊಳ್ಳುವುದು. ಇದು ಮಿಥ್ಯೆ, ನೆಟ್ಟಗಿರುವುದು ಹಾಗೂ ವಸ್ತುವಿನಷ್ಟೇ ದೊಡ್ಡದಾಗಿರುವುದು. ಉನ್ನತೋದರ ದರ್ಪಣ ಮುಖ್ಯ ನಾಭಿ ಮತ್ತು ಧ್ರುವದ ನಡುವೆ ಪ್ರತಿಬಿಂಬ ರೂಪುಗೊಳ್ಳುವುದು. ಇದು ಚಿಕ್ಕದು, ಮಿಥ್ಯೆ ಹಾಗೂ ನೆಟ್ಟಗಾಗಿರುವುದು. ಇನ್ನು ನತೋದರ ದರ್ಪಣದಲ್ಲಿ ಬಹಳ ದೂರದಲ್ಲಿರುವಾಗ, ವಸ್ತು ಬಹಳ ದೂರದಲ್ಲಿರುವಾಗ ಪ್ರತಿಬಿಂಬ F ನಲ್ಲಿ ಮೂಡುತ್ತದೆ. ಸತ್ಯ ಪ್ರತಿಬಿಂಬ ಆಗಿರ್ತದೆ, ತಲೆ ಕೆಳಗಾದ ಪ್ರತಿಬಿಂಬ ಆಗಿರ್ತದೆ, ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಆಗಿರ್ತದೆ. ಇನ್ನು ವಸ್ತು C ಗಿಂತ ದೂರದಲ್ಲಿರುವಾಗ ಪ್ರತಿಬಿಂಬ C ಮತ್ತು F ನ ನಡುವೆ ಮೂಡುತ್ತದೆ. ಸತ್ಯ ಪ್ರತಿಬಿಂಬ, ತಲೆ ಕೆಳಗಾದ ಪ್ರತಿಬಿಂಬ, ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ. ವಸ್ತುವಿನ ಸ್ಥಾನ C ಯಲ್ಲಿರುವಾಗ ಪ್ರತಿಬಿಂಬ C ಯಲ್ಲಿ ಮೂಡುತ್ತದೆ. ಸತ್ಯ, ತಲೆ ಕೆಳಗಾದ, ವಸ್ತುವಿನಷ್ಟೇ ದೊಡ್ಡದಾದ ಪ್ರತಿಬಿಂಬ. ವಸ್ತು C ಮತ್ತು F ನ ಮಧ್ಯೆ ಇರುವಾಗ C ಗಿಂತ ದೂರದಲ್ಲಿ ಪ್ರತಿಬಿಂಬ ಮೂಡುತ್ತದೆ. ಸತ್ಯ, ತಲೆ ಕೆಳಗಾದ ಹಾಗೂ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ವಸ್ತುವಿನ ಸ್ಥಾನ F ನಲ್ಲಿರುವಾಗ ಪ್ರತಿಬಿಂಬ ಅನಂತ ದೂರದಲ್ಲಿ ಮೂಡುತ್ತದೆ. F ಮತ್ತು P ಯ ನಡುವೆ ವಸ್ತುವಿನ ಸ್ಥಾನ ಇರುವಾಗ ಪ್ರತಿಬಿಂಬ ದರ್ಪಣದ ಹಿಂಭಾಗದಲ್ಲಿ ಮೂಡುತ್ತದೆ. ಮಿಥ್ಯ ಪ್ರತಿಬಿಂಬ, ನೆಟ್ಟಗಾದ ಹಾಗೂ ದೊಡ್ಡದಾದ ಪ್ರತಿಬಿಂಬ ಆಗಿರುತ್ತದೆ. ಇದು ದರ್ಪಣ ನಿಗಮನ ಮತ್ತು ಉಪಯೋಗಿಸುವ ಸಂದರ್ಭಗಳು. 1. ಸಮತಲ ದರ್ಪಣ. ದರ್ಪಣದಿಂದ ವಸ್ತುವಿಗಿರುವಷ್ಟೇ ದೂರದಲ್ಲಿ ದರ್ಪಣದ ಹಿಂಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ. ಮಿಥ್ಯೆ, ನೆಟ್ಟಗಾದ, ವಸ್ತುವಿನಷ್ಟೇ ದೊಡ್ಡ ಪ್ರತಿಬಿಂಬ. ಅದರ ಉಪಯೋಗ ಮುಖ ನೋಡಲು ನಾವು ಉಪಯೋಗಿಸುವಂತಹ ದರ್ಪಣ. ಉನ್ನತೋದರ ದರ್ಪಣ. ಪ್ರತಿಬಿಂಬ ಯಾವಾಗಲೂ ಮುಖ್ಯ ನಾಭಿ ಮತ್ತು ಧ್ರುವಗಳ ನಡುವೆ ರೂಪುಗೊಳ್ಳುತ್ತದೆ. ಪ್ರತಿಬಿಂಬ ಚಿಕ್ಕದು, ಮಿಥ್ಯೆ ಹಾಗೂ ನೆಟ್ಟಾಗಿರುತ್ತದೆ. ರಿಯರ್ ವ್ಯೂ ಮಿರರ್ ಆಗಿ ವಾಹನಗಳಲ್ಲಿ ನಾವು ಉಪಯೋಗಿಸ್ತೇವೆ ಉನ್ನತೋದರ ದರ್ಪಣವನ್ನು. ಇನ್ನು ನತೋದರ ದರ್ಪಣ ಬಹಳ ದೂರದಲ್ಲಿರುವ ಬೆಳಕಿನ ಕಿರಣಗಳನ್ನು ಮುಖ್ಯ ನಾಭಿಯಲ್ಲಿ ಒಮ್ಮುಖೀಕರಿಸುವುದು. ಉಪಯೋಗಿಸುವ ಸಂದರ್ಭಗಳು ಸೋಲಾರ್ ಕಾನ್ಸಂಟ್ರೇಟರ್ಗಳಲ್ಲಿ. ನತೋದರ ದರ್ಪಣ ಮುಖ್ಯ ನಾಭಿಯಿಂದ ಹೊರಡುವ ಬೆಳಕಿನ ಕಿರಣಗಳನ್ನು ಸಮಾನಾಂತರವಾಗಿ ದೂರಕ್ಕೆ ಪ್ರತಿಫಲಿಸುವುದು. ಉಪಯೋಗಿಸುವ ಸಂದರ್ಭ ವಾಹನಗಳ ಹೆಡ್ಲೈಟುಗಳಲ್ಲಿ, ರಿಫ್ಲೆಕ್ಟರ್ಗಳಲ್ಲಿ. ನತೋದರ ದರ್ಪಣ ಮುಖ್ಯ ನಾಭಿ ಮತ್ತು ಧ್ರುವಗಳ ನಡುವೆ ಇರಿಸಿರುವ ವಸ್ತುಗಳ ಬಹಳ ದೊಡ್ಡದಾದ ನೆಟ್ಟಗಾದ ಪ್ರತಿಬಿಂಬವನ್ನು ರೂಪಿಸುತ್ತದೆ. ಉಪಯೋಗಿಸಲ್ಪಡುವ ಸಂದರ್ಭಗಳು ಶೇವಿಂಗ್ ಮಿರರ್ ಆಗಿ, ದಂತವೈದ್ಯರ ದರ್ಪಣವಾಗಿ. ದರ್ಪಣ ಸಮೀಕರಣ F ಸಮ UV/U+V. 1/F ಸಮ 1/U+1/V. ಇಲ್ಲಿ F ಅಂದ್ರೆ ನಾಭ್ಯಂತರ, U ಅಂದ್ರೆ ವಸ್ತುವಿಗಿರೋ ದೂರ, V ಅಂದ್ರೆ ಪ್ರತಿಬಿಂಬಕ್ಕಿರುವ ದೂರ. ನ್ಯೂ ಕಾರ್ಟಿಷಿಯನ್ ಚಿಹ್ನೆ ರೀತಿ. ದರ್ಪಣ, ಯವ ಎಂಬುವುಗಳಿಗೆ ಸಂಬಂಧಿಸಿದ ಪ್ರಯೋಗಗಳಲ್ಲಿ ದೂರವನ್ನು ಗ್ರಾಫಿನ ಅಕ್ಷಗಳಲ್ಲಿರುವ ಬಿಂದುಗಳಿಗೆ ಸಮಾನವಾಗಿ ಪರಿಗಣಿಸಿ ಅಳೆಯಲಾಗುವುದು. ದರ್ಪಣದ ಮೂಲ ಬಿಂದುವನ್ನು ಒರಿಜಿನ್ O ಎಂದು ಪರಿಗಣಿಸಿ ಉದ್ದವನ್ನು ಅಳೆಯಲಾಗುವುದು. ಎಲ್ಲ ಅಳತೆಗಳನ್ನು ಮೂಲ ಬಿಂದುವಿನಿಂದ ಅಳೆಯಬೇಕು. ಓವಿನಿಂದ ಬಲಬದಿಗೆ ಅಳೆಯುವಗಳು ಪಾಸಿಟಿವ್, ವಿರುದ್ಧ ದಿಶೆಯಲ್ಲಿ ಅಳೆಯುವಗಳು ನೆಗೆಟಿವ್ ಆಗಿರುವುದು. ಎಕ್ಸ್ ಅಕ್ಷದ ಮೇಲ್ಭಾಗದಲ್ಲಿರುವ ದೂರ ಪಾಸಿಟಿವ್, ಕೆಳಭಾಗಕ್ಕಿರುವುದು ನೆಗೆಟಿವ್ ಆಗಿರುವುದು. ಪತನ ಕಿರಣ ಎಡಬದಿಯಿಂದ ಬಲಬದಿಗೆ ಸಂಚರಿಸುವುದೆಂದು ಪರಿಗಣಿಸ್ತೇವೆ. ಇಲ್ಲಿ ಒಂದು ದರ್ಪಣವನ್ನು ಕೊಟ್ಟಿದ್ದಾರೆ. ಎಡಬದಿಗೆ ಅಳೆಯುವುದು ನೆಗೆಟಿವ್, ಮೇಲಕ್ಕೆ ಅಳೆಯುವುದು ಪಾಸಿಟಿವ್, ಕೆಳಕ್ಕೆ ಅಳೆಯುವುದು ನೆಗೆಟಿವ್, ಬಲಬದಿಗೆ ಅಳೆಯುವಂತಹ ದೂರ ಪಾಸಿಟಿವ್ ಆಗಿರ್ತದೆ. ಇನ್ನು ವರ್ಧನೆ M ಸಮ
ಎಚ್ ಐ ಭಾಗಿಸು ಎಚ್ ಒ. ಎಚ್ ಐ ಅಂದರೆ ಇಮೇಜ್ ಹೈಟ್, ಎಚ್ ಒ ಅಂದರೆ ಆಬ್ಜೆಕ್ಟ್ ಹೈಟ್. ಎಚ್ ಐ ಅಂದರೆ ಪ್ರತಿಬಿಂಬದ ಎತ್ತರ, ಎಚ್ ಒ ಅಂದರೆ ವಸ್ತುವಿನ ಎತ್ತರ, ಸಮ ಮೈನಸ್ ವಿ ಭಾಗಿಸು ಯು. ಇನ್ನು 5ನೇ ಪಾಠ ಬೆಳಕಿನ ವಕ್ರೀಭವನ. ಬೆಳಕಿನ ವೇಗ ಮತ್ತು ದ್ಯುತಿ ಸಾಂದ್ರತೆ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೆಳಕಿನ ವೇಗವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವಾಯುವಿನಲ್ಲಿ ಬೆಳಕಿನ ವೇಗ ಅತಿ ಹೆಚ್ಚು, ವಾಯು ಅಥವಾ ನಿರ್ವಾತದಲ್ಲಿ ಬೆಳಕಿನ ವೇಗ ಅತಿ ಹೆಚ್ಚು 3×10⁸ ಮೀಟರ್ ಪರ್ ಸೆಕೆಂಡ್. ಪ್ರತಿಯೊಂದು ಮಾಧ್ಯಮದ ವಿಶೇಷತೆಗಳು ಅದರ ಮೂಲಕ ಹಾದು ಹೋಗುವ ಬೆಳಕಿನ ವೇಗದ ಮೇಲೆ ಪ್ರಭಾವ ಬೀರುತ್ತದೆ. ಬೆಳಕಿನ ವೇಗದ ಮೇಲೆ ಪ್ರಭಾವ ಬೀರುವ ಒಂದು ಮಾಧ್ಯಮದ ಸಾಮರ್ಥ್ಯ ಅದರ ದ್ಯುತಿ ಸಾಂದ್ರತೆ ಆಗಿದೆ. ದ್ಯುತಿ ಸಾಂದ್ರತೆ ಹೆಚ್ಚಾಗುವಾಗ ಅದರ ಮೂಲಕ ಹಾದು ಹೋಗುವ ಬೆಳಕಿನ ವೇಗ ಕಡಿಮೆ ಆಗುವುದು. ದ್ಯುತಿ ಸಾಂದ್ರತೆ ಕಡಿಮೆ ಆಗುವಾಗ ಅದರ ಮೂಲಕ ಹಾದು ಹೋಗುವ ಬೆಳಕಿನ ವೇಗ ಹೆಚ್ಚಾಗುವುದು. ಬೆಳಕಿನ ವಕ್ರೀಭವನ. ಮಾಧ್ಯಮಗಳ ದ್ಯುತಿ ಸಾಂದ್ರತೆಯಲ್ಲಿರುವ ವ್ಯತ್ಯಾಸವು ದಿಶೆಯ ಬದಲಾವಣೆಗೆ ಕಾರಣವಾಗಿದೆ. ಈ ರೀತಿಯಲ್ಲಿ ಒಂದು ಪಾರದರ್ಶಕ ಮಾಧ್ಯಮದಿಂದ ದ್ಯುತಿ ಸಾಂದ್ರತೆಯಲ್ಲಿ ವ್ಯತ್ಯಾಸವಿರುವ ಮತ್ತೊಂದು ಮಾಧ್ಯಮಕ್ಕೆ ಬೆಳಕು ಓರೆಯಾಗಿ ಪತನಗೊಳ್ಳುವಾಗ ಮಾಧ್ಯಮಗಳು ಬೇರ್ಪಡುವಲ್ಲಿ ಅದರ ಪಥಕ್ಕೆ ಬದಲಾವಣೆ ಉಂಟಾಗುತ್ತದೆ. ಇದು ವಕ್ರೀಭವನವಾಗಿದೆ, ರಿಫ್ರಾಕ್ಷನ್. ವಕ್ರೀಭವನದ ನಿಯಮಗಳು. ಪತನ ಕೋನ, ವಕ್ರೀಭವನ ಕೋನ, ವಿಭಜನಾ ತಲದಲ್ಲಿ ಪತನ ಬಿಂದುವಿನ ಮೂಲಕ ಎಳೆದ ಲಂಬ ಎಂಬಿವುಗಳು ಒಂದೇ ತಲದಲ್ಲಿರುವುದು. ಪತನ ಕೋನ ಮತ್ತು ವಕ್ರೀಭವನ ಕೋನಗಳ ಸೈನ್ ಬೆಲೆಗಳ ನಡುವಿನ ನಿಷ್ಪತ್ತಿಯು ಅಂದರೆ ಸೈನ್ ಐ ಭಾಗಿಸು ಸೈನ್ ಆರ್ ಒಂದು ಸ್ಥಿರ ಸಂಖ್ಯೆಯಾಗಿರುವುದು. ಇದು ಸ್ನೆಲ್ನ ನಿಯಮ, ಸ್ನೆಲ್ಸ್ ಲಾ ಎಂದು ತಿಳಿಯಲ್ಪಡುವುದು. ಈ ಸ್ಥಿರ ಸಂಖ್ಯೆಯನ್ನು ವಕ್ರೀಭವನ ಸ್ಥಿರಾಂಕ, ರಿಫ್ರಾಕ್ಟಿವ್ ಇಂಡೆಕ್ಸ್ ಎಂದು ಹೇಳುವರು. ಇದನ್ನು ಎನ್ ಎಂಬ ಅಕ್ಷರದಿಂದ ಸೂಚಿಸುವರು. ವಕ್ರೀಭವನ ಸ್ಥಿರಾಂಕ ಒಂದು ಮಾಧ್ಯಮಕ್ಕೆ ಸಂಬಂಧಿಸಿ ಮತ್ತೊಂದು ಮಾಧ್ಯಮದ ವಕ್ರೀಭವನ ಸ್ಥಿರಾಂಕವನ್ನು ಸಾಪೇಕ್ಷ ವಕ್ರೀಭವನ ಸ್ಥಿರಾಂಕ, ರಿಲೇಟಿವ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಂದು ಹೇಳುವರು. ನಿರ್ವಾತಕ್ಕೆ ಸಂಬಂಧಿಸಿ ಒಂದು ಮಾಧ್ಯಮದ ವಕ್ರೀಭವನ ಸ್ಥಿರಾಂಕವನ್ನು ನಿರಪೇಕ್ಷ ವಕ್ರೀಭವನ ಸ್ಥಿರಾಂಕ, ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಂದು ಹೇಳುವರು. ವಾಯುವಿನಲ್ಲಿ ಬೆಳಕಿನ ವೇಗ ಸಮ ಸಿ, ಮಾಧ್ಯಮದಲ್ಲಿ ಬೆಳಕಿನ ವೇಗ ವಿ. ನಿರಪೇಕ್ಷ ವಕ್ರೀಭವನ ಸ್ಥಿರಾಂಕ ಸಮ ವಾಯುವಿನಲ್ಲಿ ಬೆಳಕಿನ ವೇಗ ಭಾಗಿಸು ಮಾಧ್ಯಮದಲ್ಲಿ ಬೆಳಕಿನ ವೇಗ, ಸಿ ಭಾಗಿಸು ವಿ. ಸಂಪೂರ್ಣ ಆಂತರಿಕ ಪ್ರತಿಫಲನ. ದ್ಯುತಿ ಸಾಂದ್ರತೆ ಅಧಿಕವಾಗಿರುವ ಮಾಧ್ಯಮದಿಂದ ದ್ಯುತಿ ಸಾಂದ್ರತೆ ಕಡಿಮೆ ಇರುವ ಮಾಧ್ಯಮಕ್ಕೆ ಬೆಳಕಿನ ಕಿರಣವು ಹಾದು ಹೋಗುವಾಗ ವಕ್ರೀಭವನ ಕೋನ 90 ಡಿಗ್ರಿ ಆಗುವ ಸಂದರ್ಭದಲ್ಲಿ ಇರುವ ಪತನ ಕೋನವು ಸಂದಿಗ್ಧ ಕೋನ ಆಗಿದೆ. ನೀರಿನಲ್ಲಿ ಸಂದಿಗ್ಧ ಕೋನ 48.6 ಡಿಗ್ರಿ ಆಗಿದೆ. ದ್ಯುತಿ ಸಾಂದ್ರತೆ ಹೆಚ್ಚು ಇರುವ ಮಾಧ್ಯಮದಿಂದ ಕಡಿಮೆ ಇರುವ ಮಾಧ್ಯಮಕ್ಕೆ ಸಂದಿಗ್ಧ ಕೋನಕ್ಕಿಂತ ಹೆಚ್ಚಿನ ಕೋನದಲ್ಲಿ ಬೆಳಕು ಪತನಗೊಳ್ಳುವಾಗ ಅದು ವಕ್ರೀಭವನಕ್ಕೆ ಒಳಗಾಗದೆ ಅದೇ ಮಾಧ್ಯಮಕ್ಕೆ ಪ್ರತಿಫಲಿಸಲ್ಪಡುವುದು. ಇದನ್ನು ಸಂಪೂರ್ಣ ಆಂತರಿಕ ಪ್ರತಿಫಲನ ಎನ್ನುವರು. ಸಂಪೂರ್ಣ ಆಂತರಿಕ ಪ್ರತಿಫಲನದ ಉಪಯೋಗಗಳು: ಒಂದು, ವೈದ್ಯಕೀಯ ಕ್ಷೇತ್ರದಲ್ಲಿ ಎಂಡೋಸ್ಕೋಪ್, ವಾರ್ತಾ ವಿನಿಮಯ ಕ್ಷೇತ್ರದಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳು. ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ಆಧಾರದಲ್ಲಿ ಕಾರ್ಯವೆಸಗುತ್ತದೆ. ವಿಭಿನ್ನ ಆವರ್ತಾಂಕದಲ್ಲಿರುವ ಸಾವಿರಾರು ಸಿಗ್ನಲ್ಗಳನ್ನು ಬೆಳಕಿನ ತೀವ್ರತೆಯಲ್ಲಿ ನಷ್ಟವಾಗದಂತೆ ಏಕಕಾಲದಲ್ಲಿ ಒಂದು ಕೇಬಲ್ನ ಮೂಲಕ ಹಾಯಿಸಲು ಸಾಧ್ಯವಿದೆ. ಈ ಸಿಗ್ನಲ್ಗಳನ್ನು ಬೆಳಕಿನಷ್ಟೇ ವೇಗದಲ್ಲಿ ದೂರದ ಸ್ಥಳಗಳಿಗೆ ಸಾಗಿಸಲು ಸಾಧ್ಯವಾಗುವುದು. ವಾರ್ತಾ ವಿನಿಮಯ ಕ್ಷೇತ್ರದಲ್ಲಿ ಆಪ್ಟಿಕಲ್ ಫೈಬರ್ ಅನ್ನು ಉಪಯೋಗಿಸಲು ಇದುವೇ ಕಾರಣವಾಗಿದೆ. ಯವ, ಗೋಲಾಕಾರದ ಮೇಲ್ಮೈಗಳಿರುವ ಒಂದು ಪಾರದರ್ಶಕ ಮಾಧ್ಯಮವೇ ಯವ. ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಉನ್ನತೋದರ ಯವ, ಇಲ್ಲಿ ನತೋದರ ಯವ. ದ್ಯುತಿ ಕೇಂದ್ರ, ಒಂದು ಯವದ ಮಧ್ಯಬಿಂದುವು ದ್ಯುತಿ ಕೇಂದ್ರವಾಗಿದೆ. ಇಲ್ಲಿ ಕಾಣುವಂಥ ಯವದ ಮಧ್ಯಬಿಂದು ಇದು ದ್ಯುತಿ ಕೇಂದ್ರ. ವಕ್ರತಾ ಕೇಂದ್ರ, ಸೆಂಟರ್ ಆಫ್ ಕರ್ವೇಚರ್. ಯವಕ್ಕೆ ಎರಡು ಗೋಲಾಕಾರದ ಮೇಲ್ಮೈಗಳಿವೆ. ಯವದ ಬದಿಗಳಾಗಿ ಬರುವ ಕಾಲ್ಪನಿಕ ಗೋಲಗಳ ಕೇಂದ್ರಗಳು ಯವದ ವಕ್ರತಾ ಕೇಂದ್ರಗಳಾಗಿವೆ. ಮುಖ್ಯ ಅಕ್ಷ,
ಒಂದು ಯವದ ಎರಡು ವಕ್ರತಾ ಕೇಂದ್ರಗಳನ್ನು ಜೋಡಿಸಿಕೊಂಡು ದ್ಯುತಿ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯು ಮುಖ್ಯ ಅಕ್ಷವಾಗಿದೆ. ಇಲ್ಲಿ ಎಳೆದಂತಹ ಒಂದು ಕಾಲ್ಪನಿಕ ಗೆರೆ, ಇದನ್ನು ಮುಖ್ಯ ಅಕ್ಷ ಅಂತೇಳಿ ಹೇಳ್ತೇವೆ. ಉನ್ನತೋದರ ಯವದ ಮುಖ್ಯ ಅಕ್ಷದ ಸಮೀಪ ಸಮಾನಾಂತರವಾಗಿ ಯವದ ಮೇಲೆ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವನದ ಬಳಿಕ ಮುಖ್ಯ ಅಕ್ಷದಲ್ಲಿರುವ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸಲ್ಪಡುವುದು. ಈ ಬಿಂದುವನ್ನು ಉನ್ನತೋದರ ಯವದ ಮುಖ್ಯ ನಾಭಿ ಎನ್ನುವರು. ಉನ್ನತೋದರ ಯವದ ಮುಖ್ಯ ನಾಭಿ ಇಲ್ಲಿ ಎಫ್ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನತೋದರ ಯವದ ಮುಖ್ಯ ಅಕ್ಷದ ಸಮೀಪ ಸಮಾನಾಂತರವಾಗಿ ಯವದ ಮೇಲೆ ಪತನವಾಗುವ ಬೆಳಕಿನ ಕಿರಣಗಳು ವಕ್ರೀಭವನದ ಬಳಿಕ ಪರಸ್ಪರ ದೂರ ಸರಿಯುತ್ತವೆ. ಈ ಕಿರಣಗಳು ಪತನ ಕಿರಣಗಳ ಅದೇ ಬದಿಯಲ್ಲಿ ಮುಖ್ಯ ಅಕ್ಷದ ಒಂದು ಬಿಂದುವಿನಿಂದ ಹೊರಡುವಂತೆ ಭಾಸವಾಗುವುದು. ಈ ಬಿಂದುವೇ ನತೋದರ ಯವದ ಮುಖ್ಯ ನಾಭಿ. ನತೋದರ ಯವದ ಮುಖ್ಯ ನಾಭಿ. ನಾಭ್ಯಂತರ ಫೋಕಲ್ ಲೆಂತ್. ದ್ಯುತಿ ಕೇಂದ್ರದಿಂದ ಮುಖ್ಯ ನಾಭಿಗಿರುವ ದೂರವು ನಾಭ್ಯಂತರವಾಗಿದೆ. ಇದನ್ನು ಎಫ್ ಎಂಬ ಅಕ್ಷರದಿಂದ ಸೂಚಿಸುವರು. ಉನ್ನತೋದರ ಯವವನ್ನು ಉಪಯೋಗಿಸಿ ಪ್ರತಿಬಿಂಬ ರೂಪೀಕರಣ. ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿರುವಾಗ ಪ್ರತಿಬಿಂಬ ಎಫ್ ನಲ್ಲಿ ಮೂಡುತ್ತದೆ. ಸತ್ಯ ಪ್ರತಿಬಿಂಬ ತಲೆ ಕೆಳಗಾದ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ. ಇನ್ನು ವಸ್ತು 2F ನಿಂದ ಹೊರಗಿರುವಾಗ ಪ್ರತಿಬಿಂಬ ಎಫ್ ಮತ್ತು 2F ನ ಮಧ್ಯೆ ಮೂಡುತ್ತದೆ. ಸತ್ಯ ಪ್ರತಿಬಿಂಬ ತಲೆ ಕೆಳಗಾದ ಚಿಕ್ಕದಾದ ಪ್ರತಿಬಿಂಬ. ವಸ್ತು 2F ನಲ್ಲಿರುವಾಗ ಪ್ರತಿಬಿಂಬ 2F ನಲ್ಲಿ ಮೂಡುತ್ತದೆ. ಪ್ರತಿಬಿಂಬವು ಸತ್ಯ ತಲೆ ಕೆಳಗಾದ ಹಾಗೂ ವಸ್ತುವಿನಷ್ಟೇ ಗಾತ್ರ ಇರುವಂತಹ ಪ್ರತಿಬಿಂಬ ಆಗಿರುತ್ತದೆ. ವಸ್ತು 2F ಮತ್ತು F ನ ಎಡೆಯಲ್ಲಿರುವಾಗ ಪ್ರತಿಬಿಂಬ 2F ಗಿಂತ ದೂರದಲ್ಲಿ ಮೂಡುತ್ತದೆ. ಸತ್ಯ ತಲೆ ಕೆಳಗಾದ ಹಾಗೂ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ವಸ್ತು ಎಫ್ ನಲ್ಲಿರುವಾಗ ಪ್ರತಿಬಿಂಬ ಅನಂತ ದೂರದಲ್ಲಿ ಮೂಡುತ್ತದೆ. ಸತ್ಯ ತಲೆ ಕೆಳಗಾದ ದೊಡ್ಡದಾದ ಪ್ರತಿಬಿಂಬ. ವಸ್ತು ಎಫ್ ಮತ್ತು ಯವದ ಎಡೆಯಲ್ಲಿರುವಾಗ ಪ್ರತಿಬಿಂಬ ವಸ್ತುವಿನ ಬದಿಯಲ್ಲಿ ಮೂಡುತ್ತದೆ. ಮಿಥ್ಯ ನೆಟ್ಟಗಾದ ಅದೇ ರೀತಿಯಾಗಿ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ಇನ್ನು ಉನ್ನತೋದರ ಯವವನ್ನು ಉಪಯೋಗಿಸಿ ಪ್ರತಿಬಿಂಬ ರೂಪೀಕರಣದ ಚಿತ್ರವನ್ನು ಕೊಟ್ಟಿದ್ದಾರೆ. ನತೋದರ ಯವ ಉಂಟು ಮಾಡುವ ಪ್ರತಿಬಿಂಬ ರೂಪೀಕರಣದ ಚಿತ್ರವನ್ನು ಕೊಟ್ಟಿದ್ದಾರೆ. ನ್ಯೂ ಕಾರ್ಟಿಷಿಯನ್ ಚಿಹ್ನೆ ರೀತಿ. ಯವ, ದರ್ಪಣ ಎಂಬುವುಗಳಿಗೆ ಸಂಬಂಧಿಸಿದ ಪ್ರಯೋಗಗಳಲ್ಲಿ ದೂರವನ್ನು ಗ್ರಾಫಿನ ಅಕ್ಷಕ್ಕೆ ಸಮಾನಾಂತರವಾಗಿ ಅಳೆಯಲಾಗುವುದು. ಯವದ ದ್ಯುತಿ ಕೇಂದ್ರವನ್ನು ಮೂಲಬಿಂದುವಾಗಿ ಪರಿಗಣಿಸಿ ಉದ್ದವನ್ನು ಅಳೆಯಲಾಗುವುದು. ಎಲ್ಲ ಅಳತೆಗಳನ್ನು ಮೂಲಬಿಂದುವಿನಿಂದ ಅಳೆಯಬೇಕು. ಬೆಳಕಿನ ಕಿರಣವು ಎಡದಿಂದ ಬಲ ದಿಶೆಗೆ ಸಂಚರಿಸುವುದಾಗಿ ಪರಿಗಣಿಸಲಾಗಿದೆ. ಬೆಳಕಿನ ಕಿರಣದ ಅದೇ ದಿಶೆಯಲ್ಲಿ ಅಳೆಯುವಗಳು ಪಾಸಿಟಿವ್ ಮತ್ತು ವಿರುದ್ಧ ದಿಶೆಯಲ್ಲಿ ಅಳೆಯುವಗಳು ನೆಗೆಟಿವ್ ಆಗಿರುತ್ತದೆ. ಎಕ್ಸ್ ಅಕ್ಷದ ಮೇಲಕ್ಕಿರುವ ದೂರವು ಪಾಸಿಟಿವ್ ಮತ್ತು ಕೆಳಕ್ಕಿರುವ ದೂರವು ನೆಗೆಟಿವ್ ಆಗಿರುವುದು. ಉನ್ನತೋದರ ಯವದ ನಾಭ್ಯಂತರವು ಪಾಸಿಟಿವ್ ಮತ್ತು ನತೋದರ ಯವದ ನಾಭ್ಯಂತರವು ನೆಗೆಟಿವ್ ಆಗಿರುವುದು. ಯವ ಸಮೀಕರಣ 1/f ಸಮ 1/v ಮೈನಸ್ 1/u. ಎಫ್ ಸಮ uv ಭಾಗಿಸು u ಮೈನಸ್ v. ಇಲ್ಲಿ ಎಫ್ ಅಂದ್ರೆ ನಾಭ್ಯಂತರ, ಯು ಅಂದ್ರೆ ಯವದಿಂದ ವಸ್ತುವಿಗಿರುವ ದೂರ, ವಿ ಅಂದ್ರೆ ಯವದಿಂದ ಪ್ರತಿಬಿಂಬಕ್ಕಿರುವ ದೂರ. ಇನ್ನು ವರ್ಧನೆ ಮ್ಯಾಗ್ನಿಫಿಕೇಶನ್. ವಸ್ತುವಿನ ಎತ್ತರಕ್ಕೆ ಹೋಲಿಸುವಾಗ ಪ್ರತಿಬಿಂಬದ ಎತ್ತರವು ಎಷ್ಟು ಪಾಲು ಆಗಿದೆ ಎಂದು ಸೂಚಿಸುವುದು ವರ್ಧನೆಯಾಗಿದೆ. ವರ್ಧನೆ ಸಮ ಪ್ರತಿಬಿಂಬದ ಎತ್ತರ ಭಾಗಿಸು ವಸ್ತುವಿನ ಎತ್ತರ. IM ಭಾಗಿಸು OB ಅಂದರೆ HI ಭಾಗಿಸು HO. M ಸಮ V ಭಾಗಿಸು U. ವರ್ಧನೆಯು ಒಂದು ನಿಷ್ಪತ್ತಿಯಾಗಿದೆ. ಇದರ ಪಾಸಿಟಿವ್ ನೆಗೆಟಿವ್ ಚಿಹ್ನೆಗಳು ಪ್ರತಿಬಿಂಬದ ವಿಶೇಷತೆಗಳನ್ನು ಸೂಚಿಸುತ್ತವೆ. ವರ್ಧನೆ ನೆಗೆಟಿವ್ ಆದರೆ ಪ್ರತಿಬಿಂಬವು ಸತ್ಯ ಮತ್ತು ತಲೆಕೆಳಗಾಗಿರುವುದು. ಮಿಥ್ಯ ಮತ್ತು ನೆಟ್ಟಗಾಗಿರುವ ಪ್ರತಿಬಿಂಬವಾದರೆ ವರ್ಧನೆಯು ಪಾಸಿಟಿವ್ ಆಗಿರುವುದು. ಕಾರಣವೇನೆಂದರೆ ಮುಖ್ಯ ಅಕ್ಷದ ಮೇಲಕ್ಕೆ ಎಳೆಯುವುದು ಪಾಸಿಟಿವ್ ಮತ್ತು ಕೆಳಕ್ಕೆ ಎಳೆಯುವುದು ನೆಗೆಟಿವ್. ಯವದ ಶಕ್ತಿ.
ಯವದ ನಾಭ್ಯಂತರಕ್ಕೆ ಸಂಬಂಧಿಸಿದ ಪದವೇ ಯವದ ಶಕ್ತಿ. ಯವದ ಶಕ್ತಿಯು ಮೀಟರ್ನಲ್ಲಿ ಸೂಚಿಸಿದ ನಾಭ್ಯಂತರದ ವ್ಯುತ್ಕ್ರಮವಾಗಿದೆ. ಯವದ ಶಕ್ತಿ P=1/F. ಇದರ ಯೂನಿಟ್ ಡಯಾಪ್ಟರ್ ಆಗಿದೆ. ಇದನ್ನು ಡಿ ಎಂಬ ಅಕ್ಷರದಿಂದ ಸೂಚಿಸುವರು. ದೂರದಲ್ಲಿರುವ ಒಂದು ನಕ್ಷತ್ರದಿಂದ ಬೆಳಕು ಈ ರೀತಿಯಲ್ಲಿ ವಾತಾವರಣದ ವಿವಿಧ ಪದರುಗಳ ಮೂಲಕ ಹಾದು ಬರುವಾಗ ಪ್ರತಿಯೊಂದು ವಾತಾವರಣದ ಪದರುಗಳಿಗೂ ವಿಭಿನ್ನ ದ್ಯುತಿ ಸಾಂದ್ರತೆ ಇರುವುದರಿಂದ ಅದಕ್ಕೆ ನಿರಂತರವಾಗಿ ವಕ್ರೀಭವನ ಉಂಟಾಗುವುದು. ನಕ್ಷತ್ರಗಳು ಬಹಳ ದೂರದಲ್ಲಿರುವುದರಿಂದ ಅದು ಒಂದು ಬಿಂದು ಮೂಲದಂತೆ ಅನುಭವವಾಗುವುದು. ಆದ್ದರಿಂದ ಬರುವ ಬೆಳಕಿನ ಕಿರಣ ವಕ್ರೀಭವನಕ್ಕೆ ಒಳಗಾಗಿ ಕಣ್ಣಿಗೆ ತಲುಪುವಾಗ ಇತರ ಹಲವು ಬಿಂದುಗಳಿಂದ ಬರುವಂತೆ ಭಾಸವಾಗುವುದು. ಇದು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವಾಗಿದೆ. ನಕ್ಷತ್ರದ ಯಥಾರ್ಥ ಸ್ಥಾನ ಇಲ್ಲಿದೆ, ಆದರೆ ಭೂಮಿಯಿಂದ ನೋಡುವಾಗ ಅದು ಇಲ್ಲಿದೆ ಅಂತೇಳಿ ಕಂಡು ಬರ್ತದೆ. ಕಾರಣ ವಾತಾವರಣದ ಹಾಗೂ ಬಾಹ್ಯಾಕಾಶದ ವಿವಿಧ ಪದರುಗಳ ಮಧ್ಯೆ ಬೆಳಕು ನಿರಂತರವಾಗಿ ವಕ್ರೀಭವನಕ್ಕೆ ಒಳಗಾಗ್ತದೆ. ಆದ್ದರಿಂದ ನಕ್ಷತ್ರ ಇರುವ ಜಾಗದಲ್ಲಿ ಅಲ್ಲ, ಇನ್ನೊಂದು ಕಡೆ ಇದೆ ಅಂತೇಳಿ ನಮಗೆ ಭಾಸ ಆಗ್ತದೆ. 6ನೇ ಪಾಠ ದೃಷ್ಟಿಜ್ಞಾನ ಹಾಗೂ ವರ್ಣಪ್ರಪಂಚ. ಕಣ್ಣಿನ ಸಮೀಪ ಬಿಂದು. ಒಂದು ವಸ್ತುವನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುವ ಅತ್ಯಂತ ಸಮೀಪದ ಬಿಂದುವನ್ನು ಕಣ್ಣಿನ ಸಮೀಪದ ಬಿಂದು ನಿಯರ್ ಪಾಯಿಂಟ್ ಎಂದು ಕರೆಯುವರು. ಆರೋಗ್ಯದಿಂದಿರುವ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಲು ಅಗತ್ಯವಾದ ಕನಿಷ್ಠ ದೂರವು 25 ಸೆಂಟಿಮೀಟರ್ ಆಗಿರುವುದು. ಒಂದು ವಸ್ತುವನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುವ ಅತ್ಯಂತ ದೂರದ ಬಿಂದು ದೂರಬಿಂದು ಆಗಿದೆ. ಈ ದೂರವು ಅನಂತವೆಂದು ಕಂಡುಹಿಡಿಯಲಾಗಿದೆ. ವಸ್ತುಗಳ ಸ್ಥಾನ ಎಲ್ಲಿದ್ದರೂ ಪ್ರತಿಬಿಂಬವು ರೆಟಿನಾದಲ್ಲಿಯೇ ರೂಪುಗೊಳ್ಳುವಂತೆ ಯಾವುದ ವಕ್ರತೆಯನ್ನು ವ್ಯತ್ಯಾಸಗೊಳಿಸಿ ನಾಭ್ಯಂತರವನ್ನು ಕ್ರಮೀಕರಿಸುವ ಸಾಮರ್ಥ್ಯವೇ ಕಣ್ಣಿನ ಪ್ರತಿಯೋಜನ ಸಾಮರ್ಥ್ಯ ಆಗಿದೆ. ಪವರ್ ಆಫ್ ಅಕೊಮಡೇಷನ್. ದೂರದೃಷ್ಟಿ. ದೂರದಲ್ಲಿರುವ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುವುದಾದರೂ ವಸ್ತುಗಳು ಸಮೀಪದಲ್ಲಿರುವಾಗ ಪ್ರತಿಬಿಂಬವು ಸರಿಯಾಗಿ ರೆಟಿನಾದಲ್ಲಿ ರೂಪುಗೊಳ್ಳದಿರುವುದರಿಂದ ಕೆಲವರಿಗೆ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುವುದಿಲ್ಲ. ದೂರದ ವಸ್ತುಗಳನ್ನು ನೋಡಲು ಸಾಧ್ಯ ಆಗ್ತದೆ. ಕಣ್ಣಿನ ಈ ವಿಕಲತೆ ದೂರದೃಷ್ಟಿ. ಇಂತಹ ಒಬ್ಬ ವ್ಯಕ್ತಿಯ ಕಣ್ಣುಗಳ ಸಮೀಪ ಬಿಂದು 25 ಸೆಂಟಿಮೀಟರ್ ಗಿಂತ ಹೆಚ್ಚಾಗಿರಬಹುದು. ಉದಾಹರಣೆಗೆ ಇಲ್ಲಿ ಪ್ರತಿಬಿಂಬ ರೆಟಿನಾದ ಹಿಂಭಾಗದಲ್ಲಿ ಬೀಳ್ತದೆ. ಅದನ್ನು ಹೇಗೆ ಸರಿ ಮಾಡಬಹುದು? ಸೂಕ್ತ ಪವರ್ನ ಉನ್ನತೋದರಯವನ್ನು ಉಪಯೋಗಿಸಿ ದೂರದೃಷ್ಟಿಯನ್ನು ಪರಿಹರಿಸಬಹುದು. ಸಮೀಪ ದೃಷ್ಟಿ. ಕೆಲವರಿಗೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸುವುದಾದರೂ ದೂರದಲ್ಲಿರುವುದನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಗುವುದಿಲ್ಲ. ಕಣ್ಣಿನ ಅಂತಹ ಪರಿಮಿತಿಯೇ ಸಮೀಪ ದೃಷ್ಟಿ. ಸಮೀಪ ದೃಷ್ಟಿ ಇರುವವರ ದೂರಬಿಂದು ಅನಂತದಲ್ಲಿ ಆಗಿರಲಿಕ್ಕಿಲ್ಲ, ಕಣ್ಣಿನ ಒಂದು ನಿರ್ದಿಷ್ಟ ದೂರದಲ್ಲಿ ಆಗಿರಬಹುದು. ಇಲ್ಲಿ ಸಮೀಪ ದೃಷ್ಟಿ ಉಂಟಾಗುವಾಗ ಪ್ರತಿಬಿಂಬ ರೂಪೀಕರಣ ಆಗುವುದು ರೆಟಿನಾದ ಮುಂಭಾಗದಲ್ಲಿ. ಅದಕ್ಕೆ ಸೂಕ್ತವಾದ ಪವರ್ನ ನತೋದರಯವನ್ನು ಉಪಯೋಗಿಸಿ ಈ ದೃಷ್ಟಿದೋಷವನ್ನು ಪರಿಹರಿಸಬಹುದು. ಪ್ರೆಸ್ಬಯೋಪಿಯಾ. ಸೀಲಿಯರಿ ಸ್ನಾಯುಗಳ ದಕ್ಷತೆ ಕಡಿಮೆಯಾಗುವ ಕಾರಣದಿಂದಾಗಿ ವಯಸ್ಸಾಗುವಾಗ ಸಮೀಪ ಬಿಂದುವಿಗಿರೋ ದೂರ 25 ಸೆಂಟಿಮೀಟರ್ಗಿಂತ ಹೆಚ್ಚಾಗ್ತದೆ. ಅಂತಹವರಲ್ಲಿ ಕಣ್ಣಿನ ಪ್ರತಿಯೋಜನ ಸಾಮರ್ಥ್ಯವು ಕಡಿಮೆ ಆಗ್ತದೆ. ಇದನ್ನು ನಾವು ಪ್ರೆಸ್ಬಯೋಪಿಯಾ ಅಂತೇಳಿ ಹೇಳ್ತೇವೆ. ಸೂಕ್ತವಾದ ಶಕ್ತಿ ಇರುವ ಉನ್ನತೋದರ ಯವನ್ನು ಉಪಯೋಗಿಸಿ ಇದನ್ನು ಪರಿಹರಿಸಬಹುದು. ಬೆಳಕಿನ ವರ್ಣ ವಿಭಜನೆ. ಒಂದಕ್ಕಿಂತ ಹೆಚ್ಚು ಬಣ್ಣಗಳು ಸೇರಿ ಉಂಟಾಗುವ ಬೆಳಕು ಸಂಘಟಿತ ಬೆಳಕು ಆಗಿದೆ. ಸಂಘಟಿತ ಬೆಳಕು ಘಟಕ ಬಣ್ಣಗಳಾಗಿ ವಿಭಜಿಸಲ್ಪಡುವ ವಿದ್ಯಮಾನವು ವರ್ಣ ವಿಭಜನೆ ಆಗಿದೆ. ವರ್ಣ ವಿಭಜನೆಯ ಪರಿಣಾಮವಾಗಿ ಉಂಟಾಗುವ ಬಣ್ಣಗಳ ಕ್ರಮಾಗತವಾದ ಶ್ರೇಣಿಯನ್ನು ವರ್ಣಪಟಲ ಎಂದು ಕರೆಯುವರು. ಹೆಚ್ಚು ತರಂಗ ದೂರ ಇರುವ ಕೆಂಪು ಕಡಿಮೆ ಬಾಗುವಿಕೆಗೆ ಒಳಗಾಗುತ್ತದೆ. ಕಡಿಮೆ ತರಂಗ ದೂರ ಇರುವ ನೇರಳೆ ಅಧಿಕ ಬಾಗುವಿಕೆಗೆ ಒಳಗಾಗುತ್ತದೆ. ಕಾಮನಬಿಲ್ಲು. ಸೂರ್ಯನ ಬೆಳಕು ನೀರಿನ ಹನಿಗಳ ಮೂಲಕ ಹಾದು ಹೋಗುವಾಗ ವಕ್ರೀಭವನಕ್ಕೆ ಮತ್ತು ಆಂತರಿಕ ಪ್ರತಿಫಲನಕ್ಕೆ ಒಳಗಾಗುತ್ತದೆ. ದೃಷ್ಟಿರೇಖೆಯೊಂದಿಗೆ ಸಮಾನ ಕೋನದಲ್ಲಿ ಕಾಣಿಸುವ ಹನಿಗಳ ಮೂಲಕ ಹೊರಬರುವ ಬೆಳಕಿನ ಕಿರಣಗಳು ಒಂದೇ ಬಣ್ಣದಲ್ಲಿರುವುದರಿಂದ ಇವುಗಳೊಂದು ವೃತ್ತಚಾಪದಲ್ಲಿ ಒಳಗೊಂಡಿರುವುದಾಗಿ ನಮಗೆ ತೋರುವುದು. ಆ ರೀತಿಯಲ್ಲಿ ಹೊರ ಅಂಚಿನಲ್ಲಿ ಕೆಂಪು, ಒಳ ಅಂಚಿನಲ್ಲಿ ನೇರಳೆ ಮತ್ತು ಉಳಿದ ಬಣ್ಣಗಳು ಅವುಗಳ ತರಂಗ ದೂರಕ್ಕೆ ಅನುಸಾರವಾಗಿ ಈ ಎರಡು ಬಣ್ಣಗಳೆಡೆಯಲ್ಲಿ ಕಾಣಿಸುವುದು.
ವಿಮಾನದಿಂದ ನೋಡಿದರೆ ಕಾಮನಬಿಲ್ಲು ವೃತ್ತಾಕೃತಿಯಲ್ಲಿ ಕಾಣಿಸುವುದು. ನ್ಯೂಟನ್ನ ಕಲರ್ ಡಿಸ್ಕ್. ಬಿಳಿ ಬೆಳಕಿನ ಘಟಕ ಬಣ್ಣಗಳನ್ನು ಅದೇ ಕ್ರಮದಲ್ಲಿ ಹಾಗೂ ನಿಷ್ಪತ್ತಿಯಲ್ಲಿ ಒಂದು ಡಿಸ್ಕಿನಲ್ಲಿ ಪೈಂಟ್ ಹಚ್ಚಿದ ವ್ಯವಸ್ಥೆಯೇ ನ್ಯೂಟನ್ನ ಕಲರ್ ಡಿಸ್ಕ್ ಆಗಿದೆ. ಅದನ್ನು ವೇಗವಾಗಿ ತಿರುಗಿಸುವಾಗ ಅದು ಬಿಳಿ ಬಣ್ಣದಲ್ಲಿ ಕಾಣಿಸ್ತದೆ. 0.0625 ಸೆಕೆಂಡಿನ ಒಳಗೆ ಅಂದರೆ 16ರಲ್ಲಿ 1 ಡಿಸ್ಕ್ನಲ್ಲಿ 7 ಬಣ್ಣಗಳಿಂದ ಬರುವ ಬೆಳಕಿನ ಕಿರಣಗಳು ನಿರಂತರವಾಗಿ ಕಣ್ಣಿನ ರೆಟಿನಾದಲ್ಲಿ ಪತನಗೊಳ್ಳುವುದರಿಂದ ಡಿಸ್ಕ್ ಬಿಳಿ ಬಣ್ಣದಲ್ಲಿ ಕಾಣಿಸ್ತದೆ. ಇದಕ್ಕೆ ಕಾರಣ ನಮ್ಮ ಕಣ್ಣಿನ ದೃಷ್ಟಿಚಲ. ಒಂದು ದೃಶ್ಯಾನುಭವವು ನಮ್ಮ ರೆಟಿನಾದಲ್ಲಿ 1 ಸೆಕೆಂಡಿನಲ್ಲಿ 16ರಲ್ಲಿ 1 ಭಾಗ ಸಮಯದವರೆಗೆ ಉಳಿಯುವುದು. ಈ ವಿದ್ಯಮಾನವೇ ಕಣ್ಣಿನ ದೃಷ್ಟಿಚಲ. 0.0625 ಸೆಕೆಂಡ್ ಸಮಯದೊಳಗೆ ಒಂದಕ್ಕಿಂತ ಹೆಚ್ಚು ದೃಶ್ಯಗಳನ್ನು ನೋಡಿದರೆ ಅವೆಲ್ಲದರ ಫಲಿತ ದೃಶ್ಯಾನುಭವವು ಕಣ್ಣಿನಲ್ಲಿ ಉಂಟಾಗುತ್ತದೆ. ಕಣ್ಣಿನ ದೃಷ್ಟಿಚಲಕ್ಕೆ ಉದಾಹರಣೆ ಉರಿಯುವ ದೊಂದಿಯನ್ನು ವೇಗವಾಗಿ ತಿರುಗಿಸುವಾಗ ಬೆಂಕಿಯು ವೃತ್ತಾಕೃತಿಯಲ್ಲಿ ಕಾಣಿಸುವುದು. ಚಿತ್ರಮಂದಿರದಲ್ಲಿ ಚಲನಚಿತ್ರವನ್ನು ನೋಡಲು ಸಾಧ್ಯ ಆಗುವುದು. ಇದೆಲ್ಲ ಕಣ್ಣಿನ ದೃಷ್ಟಿಚಲಕ್ಕೆ ಉದಾಹರಣೆ. ಬೆಳಕಿನ ಚದುರುವಿಕೆ. ಬೆಳಕಿನ ಕಿರಣಗಳು ಮಾಧ್ಯಮದ ಕಣಗಳ ಮೇಲೆ ಪತನಗೊಂಡಾಗ ಅವುಗಳಿಗೆ ಉಂಟಾಗುವ ಕ್ರಮರಹಿತ ಮತ್ತು ಆಂಶಿಕವಾದ ದಿಶೆಯ ಬದಲಾವಣೆಯು ಚದುರುವಿಕೆಯಾಗಿದೆ. ಚದುರುವಿಕೆಯ ಪ್ರಮಾಣ ಮತ್ತು ಕಣಗಳ ಗಾತ್ರಕ್ಕೆ ಪರಸ್ಪರ ಸಂಬಂಧವಿದೆ. ಕಣಗಳ ಗಾತ್ರ ಹೆಚ್ಚಿದಂತೆ ಚದುರುವಿಕೆಯು ಹೆಚ್ಚಾಗುತ್ತದೆ. ಕಣಗಳ ಗಾತ್ರವು ಬೆಳಕಿನ ತರಂಗ ದೂರಕ್ಕಿಂತ ಹೆಚ್ಚಾದರೆ ಎಲ್ಲಾ ಬಣ್ಣಗಳು ಸಮಾನ ರೀತಿಯಲ್ಲಿ ಚದುರುವಿಕೆಗೆ ಒಳಗಾಗುತ್ತದೆ. ಬಿಳಿ ಬೆಳಕಿನಲ್ಲಿ ನೇರಳೆ ಬಣ್ಣಕ್ಕೆ ಹೆಚ್ಚು ಚದುರುವಿಕೆ ಉಂಟಾಗುವುದು. ಹಗಲಿನ ಸಮಯದಲ್ಲಿ ನೀಲಿ ನೇರಳೆ ಬಣ್ಣಕ್ಕೆ ಅತಿ ಹೆಚ್ಚು ಚದುರುವಿಕೆ ಉಂಟಾಗಿ ಆಕಾಶದ ಎಲ್ಲಾ ಕಡೆಗಳಿಂದ ನಮ್ಮ ಕಣ್ಣನ್ನು ತಲುಪುವುದು. ಆದ್ದರಿಂದ ಆಕಾಶ ನೀಲಿ ಬಣ್ಣದಲ್ಲಿ ನಮಗೆ ಕಾಣಿಸುವುದು. ಬಿಳಿ ಬೆಳಕಿನಲ್ಲಿ ಕೆಂಪು ಬಣ್ಣಕ್ಕೆ ಕಡಿಮೆ ಚದುರುವಿಕೆ ಉಂಟಾಗುವುದು. ಆದ್ದರಿಂದ ಅಪಾಯ ಸೂಚಕ ಸಂಕೇತವಾಗಿ ಕೆಂಪು ಬಣ್ಣವನ್ನು ಉಪಯೋಗಿಸುವರು. ವಾಹನಗಳ ಟೈಲ್ ಲ್ಯಾಂಪ್ ಮತ್ತು ಸಿಗ್ನಲ್ ಲ್ಯಾಂಪ್ಗಳಿಗೆ ಕೆಂಪು ಬಣ್ಣವನ್ನು ನೀಡಿರುವರು. ಉದಯಸ್ತಮಾನ ಸಮಯಗಳಲ್ಲಿ ಸೂರ್ಯನ ಬಣ್ಣ. ಉದಯಸ್ತಮಾನವಾಗುವ ಸಂದರ್ಭದಲ್ಲಿ ಸೂರ್ಯನಿಂದ ಬರುವ ಬೆಳಕು ವಾತಾವರಣದ ಮೂಲಕ ಹೆಚ್ಚು ದೂರ ಸಂಚರಿಸುವಾಗ ಕಡಿಮೆ ತರಂಗ ದೂರ ಇರುವ ಬಣ್ಣಗಳು ಚದುರುವಿಕೆಗೆ ಒಳಗಾಗಿ ನಷ್ಟ ಆಗುತ್ತದೆ. ಆದ್ದರಿಂದ ಸೂರ್ಯನ ಬೆಳಕಿನಲ್ಲಿ ಹೆಚ್ಚು ತರಂಗ ದೂರ ಇರುವ ಕೆಂಪು ಬಣ್ಣ ಬಾಕಿ ಉಳಿದಿದ್ದು ಅದೇ ಬಣ್ಣದಲ್ಲಿ ಸೂರ್ಯನನ್ನು ಕಾಣಲು ಸಾಧ್ಯ ಆಗ್ತದೆ. ಈ ಭೂಮಿಯಲ್ಲಿ ಒಬ್ಬ ಮನುಷ್ಯ ನಿಂತುಕೊಂಡಿದ್ದಾನೆ. ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯ ಮತ್ತು ಈ ಮನುಷ್ಯನಿಗಿರುವಂತಹ ದೂರ ಇಷ್ಟೇ. ಆದರೆ ಸಂಜೆ ಮತ್ತು ಮುಂಜಾನೆಯ ಸಮಯದಲ್ಲಿ ಸೂರ್ಯನ ಬೆಳಕು ಹೆಚ್ಚು ದೂರ ಬರಬೇಕಾಗುತ್ತದೆ ಕಣ್ಣನ್ನು ತಲುಪಲಿಕ್ಕೆ. ಆ ಸಂದರ್ಭದಲ್ಲಿ ಕೆಂಪು ಬಣ್ಣ ಅದಕ್ಕೆ ತರಂಗ ದೂರ ಹೆಚ್ಚು, ಕಡಿಮೆ ಚದುರುವಿಕೆ ಒಳಗಾಗಿ ನಮ್ಮ ಕಣ್ಣನ್ನು ತಲುಪ್ತದೆ. ಟಿಂಡಲ್ ಪ್ರಭಾವ. ಒಂದು ಕೊಲಾಯ್ಡ್ ದ್ರಾವಣ ಮತ್ತು ಸಸ್ಪೆನ್ಷನ್ಗಳ ಮೂಲಕ ಬೆಳಕಿನ ಕಿರಣಗಳು ಹಾದು ಹೋಗುವಾಗ ಅವುಗಳಿಗೆ ಚದುರುವಿಕೆ ಉಂಟಾಗುವುದರಿಂದ ಬಹಳ ಸಣ್ಣ ಕಣಗಳು ಮಾತ್ರ ಕಾಣಿಸಲ್ಪಡುವುದು. ಇದರಿಂದ ಬೆಳಕಿನ ಕಿರಣದ ಸಂಚಾರ ಪಥವು ಕಾಣಿಸುವುದು. ಈ ವಿದ್ಯಮಾನವನ್ನು ಟಿಂಡಲ್ ಪರಿಣಾಮ ಎಂದು ಕರೆಯುವರು. ಚದುರುವಿಕೆಯ ತೀವ್ರತೆಯು ಕೊಲಾಯ್ಡ್ ದ್ರಾವಣದ ಕಣಗಳ ಗಾತ್ರವನ್ನು ಹೊಂದಿಕೊಂಡಿರುವುದು. ಗಾತ್ರ ಹೆಚ್ಚಾದಂತೆ ಚದುರುವಿಕೆಯ ತೀವ್ರತೆಯು ಹೆಚ್ಚಾಗುವುದು. ಪ್ರಕಾಶ ಮಾಲಿನ್ಯ. ಪ್ರಕಾಶ ಮಾಲಿನ್ಯದ ಪರಿಣಾಮಗಳು: ಜೀವಜಾಲಗಳ ಸ್ವಾಭಾವಿಕ ಜೀವನ ಶೈಲಿಯನ್ನು ಪ್ರತಿಕೂಲವಾಗಿ ಬಾಧಿಸುವುದು. ಆಕಾಶ ನೋಟಕ್ಕೆ ತಡೆಯುಂಟಾಗುವುದರಿಂದ ಗಗನ ವೀಕ್ಷಣೆ ಅಸಾಧ್ಯವಾಗುವುದು. ಎತ್ತರದ ಫ್ಲ್ಯಾಟ್ಗಳ ಬೆಳಕು ವಲಸೆ ಹೋಗುವ ಪಕ್ಷಿಗಳ ದಾರಿಯನ್ನು ತಪ್ಪಿಸುವುದು. ವಾಹನಗಳ ಹೆಡ್ ಲ್ಯಾಂಪ್ಗಳಿಂದ ಬರುವ ಹೈ ಬೀಮ್ನ ಪ್ರಖರವಾದ ಬೆಳಕು ಇತರರ ದೃಷ್ಟಿಗೆ ತಡೆಯನ್ನುಂಟು ಮಾಡುವುದು ಮತ್ತು ಅದರಿಂದಾಗಿ ಅಪಘಾತಗಳು ಉಂಟಾಗುತ್ತವೆ. ಇನ್ನು 7ನೇ ಪಾಠ, ಚೈತನ್ಯದ ಸಂರಕ್ಷಣೆ. ಇಂಧನಗಳ ಉರಿಯುವಿಕೆ. ಸಾಮಾನ್ಯವಾಗಿ ಇಂಧನಗಳು ಆಕ್ಸಿಜನ್ನೊಂದಿಗೆ ತೀಕ್ಷ್ಣವಾಗಿ ವರ್ತಿಸಿ ಉಷ್ಣ ಮತ್ತು ಬೆಳಕನ್ನು, ಅದರೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾವಿಯನ್ನುಂಟು ಮಾಡುವುದೇ ಸಂಪೂರ್ಣ ಉರಿಯುವಿಕೆ ಆಗಿದೆ. ಆಕ್ಸಿಜನ್ನ ಪರಿಮಾಣ ಕಡಿಮೆ ಆದರೆ ಅಧಿಕ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಮಸಿ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಇಂತಹ ಉರಿಯುವಿಕೆಯು ಆಂಶಿಕ ಉರಿಯುವಿಕೆ ಆಗಿದೆ. ಪಳೆಯುಳಿಕಿಂಧನಗಳು. ಅನೇಕ ಲಕ್ಷ ವರ್ಷಗಳ ಹಿಂದೆ ಭೂಮಿಯ ಅಡಿಯಲ್ಲಿ ಹೂತು ಹೋದ ಸಸ್ಯ ಮತ್ತು ಪ್ರಾಣಿಗಳು ವಾಯುವಿನ ಅಭಾವದಲ್ಲಿ ಉನ್ನತ ಉಷ್ಣತೆ ಮತ್ತು ಒತ್ತಡಗಳಿಂದಾಗಿ ರೂಪಾಂತರಗೊಂಡು ಪಳೆಯುಳಿಕಿಂಧನಗಳು ಉಂಟಾಗುತ್ತವೆ. ಕಲ್ಲಿದ್ದಲು, ಪೆಟ್ರೋಲಿಯಂ, ಪ್ರಾಕೃತಿಕ ಅನಿಲ ಎಂಬುವುಗಳು ಪಳೆಯುಳಿಕಿಂಧನಗಳಾಗಿವೆ.
ಇವುಗಳು ಉಪಯೋಗಿಸಿ ಮುಗಿದಂತೆ ಮತ್ತೆ ಉತ್ಪಾದಿಸಲು ಆಗುವುದಿಲ್ಲ. ಆದ್ದರಿಂದ ಇವುಗಳನ್ನು ನವೀಕರಿಸಲು ಸಾಧ್ಯವಿಲ್ಲದ ಚೈತನ್ಯದ ಮೂಲಗಳು ಎನ್ನುವರು. ಕಲ್ಲಿದ್ದಲು. ಭೂಮಿಯಿಂದ ಹೇರಳವಾಗಿ ಲಭಿಸುವ ಪಳೆಯುಳಿಕೆ ಇಂಧನ ಕಲ್ಲಿದ್ದಲು. ಕಲ್ಲಿದ್ದಲಿನ ಮುಖ್ಯ ಘಟಕ ಕಾರ್ಬನ್. ಕಲ್ಲಿದ್ದಲಿನಲ್ಲಿ ಅಡಕವಾಗಿರುವ ಕಾರ್ಬನ್ನ ಪ್ರಮಾಣದ ಆಧಾರದಲ್ಲಿ ಅದನ್ನು ಪೀಟ್, ಲಿಗ್ನೈಟ್, ಬಿಟುಮಿನಸ್ ಕೋಲ್ ಮತ್ತು ಆಂಥ್ರಸೈಟ್ ಎಂಬ 4 ವಿಭಾಗಗಳಾಗಿ ವರ್ಗೀಕರಿಸಿದ್ದಾರೆ. ಕಲ್ಲಿದ್ದಲನ್ನು ವಾಯುವಿನ ಸಂಪರ್ಕವಿಲ್ಲದೆ ಬಟ್ಟಿ ಇಳಿಸುವಿಕೆ ಒಳಪಡಿಸಿದರೆ ಕೋಲ್ಟಾರ್, ಕೋಲ್ ಗ್ಯಾಸ್, ಕೋಕ್ ಮತ್ತು ಅಮೋನಿಯಾ ಎಂಬುವುಗಳು ಸಿಗುತ್ತದೆ. CNG, LNG, LPG. ಪೆಟ್ರೋಲಿಯಂನೊಂದಿಗೆ ಲಭಿಸುವ ಪಳೆಯುಳಿಕೆ ಇಂಧನವಾದ ಪ್ರಾಕೃತಿಕ ಅನಿಲದಿಂದ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಮತ್ತು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ LNG ಅನ್ನು ತಯಾರಿಸುತ್ತಾರೆ. ಇವುಗಳ ಮುಖ್ಯ ಘಟಕ ಮೀಥೇನ್. ಇವುಗಳನ್ನು ವಾಹನಗಳಲ್ಲಿ, ಕಾರ್ಖಾನೆಗಳಲ್ಲಿ, ಥರ್ಮಲ್ ಪವರ್ ಸ್ಟೇಷನ್ಗಳಲ್ಲಿ ಇಂಧನವಾಗಿ ಬಳಸುತ್ತಾರೆ. ಪ್ರಾಕೃತಿಕ ಅನಿಲವನ್ನು ದ್ರವೀಕರಿಸಿ ದೂರದ ಸ್ಥಳಗಳಿಗೆ ಸಾಗಿಸಲು ಬಹಳಷ್ಟು ಸುಲಭವಾಗಿದೆ ಎಂಬುದೇ LNGಯ ಪ್ರಾಧಾನ್ಯತೆ. ವಾತಾವರಣ ಉಷ್ಣತೆಯಲ್ಲಿ ಪುನಃ ಅನಿಲ ಸ್ಥಿತಿಗೆ ಪರಿವರ್ತಿಸಿ ಪೈಪುಗಳ ಮೂಲಕ ವಿತರಿಸಲಾಗುವುದು. LPGಯ ಪೂರ್ಣ ಹೆಸರು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಂದಾಗಿದೆ. ಇದು ಪೆಟ್ರೋಲಿಯಂ ಅನ್ನು ಭಿನ್ನ ಬಟ್ಟಿ ಇಳಿಸುವಿಕೆ ಒಳಪಡಿಸಿದಾಗ ಲಭಿಸುವ ಬಣ್ಣ ಮತ್ತು ವಾಸನೆ ಇಲ್ಲದ ಒಂದು ಅನಿಲವಾಗಿದೆ. ಅನಿಲದ ಸೋರುವಿಕೆಯನ್ನು ಗುರುತಿಸಲು ಗೃಹ ಬಳಕೆಯ LPGಯೊಂದಿಗೆ ಈಥೈಲ್ ಮರ್ಕ್ಯಾಪ್ಟನ್ ಎಂಬ ಅನಿಲವನ್ನು ಬೆರೆಸುವುದರಿಂದ ಅದಕ್ಕೆ ವಾಸನೆ ಉಂಟಾಗುತ್ತದೆ. LPGಯ ಮುಖ್ಯ ಘಟಕ ಬ್ಯೂಟೇನ್ ಆಗಿದೆ. ಕ್ಯಾಲೋರಿ ಮೌಲ್ಯ. 1 ಕಿಲೋಗ್ರಾಂ ಇಂಧನವು ಪೂರ್ಣವಾಗಿ ಉರಿಯುವಾಗ ಬಿಡುಗಡೆ ಮಾಡುವ ಉಷ್ಣ ಚೈತನ್ಯದ ಅಳತೆಯು ಆ ಇಂಧನದ ಕ್ಯಾಲೋರಿ ಮೌಲ್ಯವಾಗಿದೆ. ಇದರ ಯೂನಿಟ್ ಕಿಲೋ ಜೂಲ್ ಪರ್ ಕಿಲೋಗ್ರಾಂ. ಕೆಲವು ಇಂಧನಗಳು ಮತ್ತು ಅವುಗಳ ಕ್ಯಾಲೋರಿ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೈಡ್ರೋಜನ್ಗೆ ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಇದೆ. ಉನ್ನತ ಕ್ಯಾಲೋರಿ ಮೌಲ್ಯವಿರುವ ಒಂದು ಇಂಧನ ಹೈಡ್ರೋಜನ್. ಇದು ಬಹಳ ಬೇಗನೆ ಬೆಂಕಿ ಹಿಡಿಯುವ ಮತ್ತು ಸ್ಫೋಟಗೊಳ್ಳುವ ಸ್ವಭಾವವನ್ನು ಹೊಂದಿದೆ. ಆದ್ದರಿಂದ ಇದನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಮತ್ತು ಸಂಗ್ರಹಿಸುವುದು ಕಷ್ಟ. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ಸಂಯೋಗ ಹೊಂದುವಂತೆ ಮಾಡಿ ವಿದ್ಯುತ್ತನ್ನು ಉತ್ಪಾದಿಸಲು ಹೈಡ್ರೋಜನ್ ಫ್ಯೂಯಲ್ ಸೆಲ್ಗಳನ್ನು ಉಪಯೋಗಿಸಲಾಗುತ್ತದೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್. ಎತ್ತರದಲ್ಲಿ ಕಟ್ಟಿ ನಿಲ್ಲಿಸಿದ ನೀರನ್ನು ಪೆನ್ ಸ್ಟಾಕ್ ಪೈಪುಗಳ ಮೂಲಕ ಕೆಳಕ್ಕೆ ಹರಿಸಿ ಟರ್ಬೈನ್ ತಿರುಗಿಸಿ ವಿದ್ಯುತ್ ಉತ್ಪಾದಿಸಲಾಗುವುದು. ಕೇರಳದಲ್ಲಿ ಪಳ್ಳಿವಾಸಲ್, ಮೂಲಮಟ್ಟಂ ಮೊದಲಾದ ಸ್ಥಳಗಳಲ್ಲಿ ಈ ರೀತಿಯ ಪವರ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಜರುಗುವ ಚೈತನ್ಯ ರೂಪಾಂತರ ಸ್ಥಿತಿ ಚೈತನ್ಯ, ಗತಿ ಚೈತನ್ಯ, ಯಾಂತ್ರಿಕ ಚೈತನ್ಯ, ವಿದ್ಯುತ್ ಚೈತನ್ಯ. ಇನ್ನು ಥರ್ಮಲ್ ಪವರ್ ಸ್ಟೇಷನ್. ಕಲ್ಲಿದ್ದಲು, ನಾಫ್ತಾ, ಲಿಗ್ನೈಟ್ ಎಂಬ ಇಂಧನಗಳನ್ನು ಉರಿಸಿ ನೀರನ್ನು ಅಧಿಕ ಒತ್ತಡ ಮತ್ತು ಉಷ್ಣತೆಯಲ್ಲಿರುವ ಉಗಿಯನ್ನಾಗಿಸುವರು. ಉಗಿಯ ಶಕ್ತಿಯನ್ನು ಉಪಯೋಗಿಸಿ ಟರ್ಬೈನ್ ಅನ್ನು ತಿರುಗುವಂತೆ ಮಾಡಿ ವಿದ್ಯುತ್ತನ್ನು ಉತ್ಪಾದಿಸುವರು. ನೈವೇಲಿ, ಕಾಯಂಗುಳಂ ಮೊದಲಾದ ಸ್ಥಳಗಳಲ್ಲಿ ಈ ರೀತಿಯ ಪವರ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಜರುಗುವ ಚೈತನ್ಯದ ರೂಪಾಂತರ ರಾಸಾಯನಿಕ ಚೈತನ್ಯ, ಉಷ್ಣ ಚೈತನ್ಯ, ಯಾಂತ್ರಿಕ ಚೈತನ್ಯ, ವಿದ್ಯುತ್ ಚೈತನ್ಯ. ಇನ್ನು ನ್ಯೂಕ್ಲಿಯರ್ ಪವರ್ ಸ್ಟೇಷನ್. ನ್ಯೂಕ್ಲಿಯರ್ ಚೈತನ್ಯ ಉಪಯೋಗಿಸಿ ನೀರನ್ನು ಅಧಿಕ ಒತ್ತಡ ಮತ್ತು ಉಷ್ಣತೆಯಲ್ಲಿರುವ ಉಗಿಯನ್ನಾಗಿಸುವರು. ಉಗಿಯ ಶಕ್ತಿಯನ್ನು ಉಪಯೋಗಿಸಿ ಟರ್ಬೈನ್ ಅನ್ನು ತಿರುಗುವಂತೆ ಮಾಡಿ ವಿದ್ಯುತ್ತನ್ನು ಉತ್ಪಾದಿಸುವರು. ತಾರಾಪುರ, ಕಲ್ಪಾಕಂ, ಕೋಟ, ಕೂಡಂಕುಳಂ ಮೊದಲಾದ ಸ್ಥಳಗಳಲ್ಲಿ ಈ ರೀತಿಯ ಪವರ್ ಸ್ಟೇಷನ್ಗಳನ್ನು ಸ್ಥಾಪಿಸಲಾಗಿದೆ. ಚೈತನ್ಯ ರೂಪಾಂತರ ನ್ಯೂಕ್ಲಿಯರ್ ಚೈತನ್ಯ, ಉಷ್ಣ ಚೈತನ್ಯ, ಯಾಂತ್ರಿಕ ಚೈತನ್ಯ, ವಿದ್ಯುತ್ ಚೈತನ್ಯ. ಸೌರ ಚೈತನ್ಯದಿಂದ ವಿದ್ಯುತ್ ಚೈತನ್ಯ. ಸೌರ ಚೈತನ್ಯದಲ್ಲಿರುವ ಪ್ರಕಾಶ ಚೈತನ್ಯವನ್ನು ವಿದ್ಯುತ್ ಚೈತನ್ಯವಾಗಿ ರೂಪಾಂತರಿಸುವ ಉಪಕರಣವೇ ಸೋಲಾರ್ ಸೆಲ್. ಇದು ಒಂದು PN ಸಂಧಿ ಡಯೋಡ್ ಆಗಿದೆ. ಸಿಲಿಕಾನ್ನಿಂದ ನಿರ್ಮಿಸಿದ ಇದರ N ಭಾಗದ ಮೇಲೆ ಸೂರ್ಯಪ್ರಕಾಶವು ಬೀಳುವಾಗ P ಭಾಗಕ್ಕೆ ಹರಿಯುವ ದುರ್ಬಲವಾದ ಇಲೆಕ್ಟ್ರಾನ್ ಪ್ರವಾಹವು ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗುವುದು. ಈ ವಿದ್ಯಮಾನವು ಫೋಟೋವೋಲ್ಟಾಯಿಕ್ ಪರಿಣಾಮ ಎಂದು ಕರೆಯಲ್ಪಡುವುದು. ಹೀಗೆ ಲಭಿಸುವ ವಿದ್ಯುತ್ತನ್ನು ಬ್ಯಾಟರಿಗಳಲ್ಲಿ ಸಂಗ್ರಹಿಸಿ ಅಗತ್ಯವಿರುವ ಸಂದರ್ಭಗಳಲ್ಲಿ ಉಪಯೋಗಿಸಲಾಗುವುದು. ನ್ಯೂಕ್ಲಿಯರ್ ದುರಂತಗಳನ್ನು ಎದುರಿಸಲಿರುವ ಮುಂಜಾಗ್ರತೆಗಳು. ಸುರಕ್ಷಿತವಾದ ಪ್ರದೇಶಗಳಿಗೆ ಸ್ಥಳಾಂತರಗೊಳ್ಳುವುದು. ಕಾಂಕ್ರೀಟ್ ಕಟ್ಟಡಗಳು, ಇಟ್ಟಿಗೆ ಉಪಯೋಗಿಸಿ ನಿರ್ಮಿಸಿದವುಗಳು.
ಅಧಿಕಾರಿಗಳ ಸೂಚನೆಗಳನ್ನು ನಿಖರವಾಗಿ ಪಾಲಿಸುವುದು. ನ್ಯೂಕ್ಲಿಯರ್ ವಿಕಿರಣ ಜಾಗೃತಿ ಸಂಕೇತಗಳನ್ನು ಗಮನಿಸಿ ವ್ಯವಹರಿಸುವುದು. ನ್ಯೂಕ್ಲಿಯರ್ ದುರಂತದ ಸಾಧ್ಯತೆ ಇರುವ ಕ್ಷೇತ್ರಗಳಲ್ಲಿ ಜನಸಾಂದ್ರತೆಯನ್ನು ಕಡಿಮೆ ಮಾಡುವುದು. ಅಗತ್ಯವಿದ್ದರೆ ಪೊಟ್ಯಾಷಿಯಂ ಅಯೋಡೈಡ್ ಮಾತ್ರೆಗಳು ಅಥವಾ ಧಾರಾಳ ಅಯೋಡಿನ್ ಅಡಕವಾಗಿರುವ ಆಹಾರ ಪದಾರ್ಥಗಳನ್ನು ಸೇವಿಸುವುದು. ನವೀಕರಿಸಲು ಸಾಧ್ಯವಿರುವ ಚೈತನ್ಯದ ಮೂಲಗಳು. ವಿವಿಧ ಚೈತನ್ಯ ಮೂಲಗಳನ್ನು ನಾವು ಪರಿಚಯಿಸಿಕೊಂಡಿದ್ದೇವೆ. ಅವುಗಳಲ್ಲಿ ಉಪಯೋಗಿಸುತ್ತಿರುವಂತೆಯೇ ಚೈತನ್ಯವನ್ನು ಉತ್ಪಾದಿಸಿಕೊಂಡಿರುವ ಮೂಲಗಳು ನವೀಕರಿಸಲು ಸಾಧ್ಯವಿರುವ ಚೈತನ್ಯ ಮೂಲಗಳಾಗಿವೆ. ನೈಸರ್ಗಿಕ ಮೂಲಗಳಾದ ಸೂರ್ಯಪ್ರಕಾಶ, ಗಾಳಿ, ಮಳೆ, ಭರತ ಇಳಿತ, ಜಿಯೋಥರ್ಮಲ್ ಮೊದಲಾದವುಗಳಿಂದ ಲಭಿಸುವ ಚೈತನ್ಯವನ್ನು ನವೀಕರಿಸಲು ಸಾಧ್ಯವಿದೆ. ಆದ್ದರಿಂದ ಇವುಗಳು ನವೀಕರಿಸಲು ಸಾಧ್ಯವಿರುವ ಚೈತನ್ಯ ಮೂಲಗಳಿಗೆ ಉದಾಹರಣೆಗಳಾಗಿವೆ. ಇವುಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಿಲ್ಲ. ಪೆಟ್ರೋಲಿಯಂ, ಕಲ್ಲಿದ್ದಲು, ನೈಸರ್ಗಿಕ ಅನಿಲ, ನ್ಯೂಕ್ಲಿಯರ್ ಚೈತನ್ಯ ಇತ್ಯಾದಿಗಳು ನವೀಕರಿಸಲು ಸಾಧ್ಯವಿಲ್ಲದ ಚೈತನ್ಯ ಮೂಲಗಳಾಗಿವೆ. ಇವುಗಳು ಪರಿಸರಕ್ಕೆ ಹಾನಿಕರವಾಗಿವೆ. ಗ್ರೀನ್ ಎನರ್ಜಿ ಮತ್ತು ಬ್ರೌನ್ ಎನರ್ಜಿ. ಪ್ರಕೃತಿಗೆ ಹೊಂದಿಕೆಯಾಗುವ ಚೈತನ್ಯ ಮೂಲಗಳಿಂದ ಪರಿಸರ ಮಾಲಿನ್ಯ ಉಂಟಾಗದೆ ಉತ್ಪಾದಿಸುವ ಚೈತನ್ಯವೇ ಹಸಿರು ಚೈತನ್ಯವಾಗಿದೆ, ಗ್ರೀನ್ ಎನರ್ಜಿ. ನವೀಕರಿಸಲು ಸಾಧ್ಯವಾಗದ ಚೈತನ್ಯ ಮೂಲಗಳಾದ ಸೌರ ಚೈತನ್ಯ, ಗಾಳಿಯಿಂದ ಸಿಗುವ ಚೈತನ್ಯ, ಸಮುದ್ರದ ಅಲೆಗಳಿಂದ ಸಿಗುವ ಚೈತನ್ಯ, ಬಯೋಮಾಸ್ನಿಂದ ಸಿಗುವ ಚೈತನ್ಯ ಮೊದಲಾದವುಗಳನ್ನು ಹಸಿರು ಚೈತನ್ಯಗಳು ಎನ್ನುವರು. ಇದನ್ನು ಕ್ಲೀನ್ ಎನರ್ಜಿ ಎಂದು ಹೇಳುವರು. ನವೀಕರಿಸಲು ಸಾಧ್ಯವಾಗದ ಚೈತನ್ಯ ಮೂಲಗಳಾದ ಪೆಟ್ರೋಲಿಯಂ, ಕಲ್ಲಿದ್ದಲು ಮೊದಲಾದವುಗಳನ್ನು ಉಪಯೋಗಿಸಿ ಉತ್ಪಾದಿಸುವ ಚೈತನ್ಯ ಮತ್ತು ನ್ಯೂಕ್ಲಿಯರ್ ಚೈತನ್ಯಗಳು ಬ್ರೌನ್ ಎನರ್ಜಿ ಎಂಬ ಹೆಸರಿನಲ್ಲಿ ತಿಳಿಯಲ್ಪಡುತ್ತದೆ.